ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಜನವರಿ 2025 ಶುಕ್ರವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಪೌಷಮಾಸೆ, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ಧನಿಷ್ಠಾ ನಕ್ಷತ್ರ, ವಜ್ರಯೋಗ, ವಣಿಜಕರ್ಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ, ಮೃತ್ಯು ಮುಹೂರ್ತ ಅಂತ ಕೂಡ ಹೇಳ್ತೇವೆ. ಬೆಳಿಗ್ಗೆ 8:59 9:44 ಹಾಗೆಯೇ ಮಧ್ಯಾಹ್ನ 12:46 ಮಧ್ಯಾಹ್ನ 2:17 ಈ ಸಮಯ ತೊಂದರೆಯ ಸಮಯ. ಜಾಗ್ರತೆ ಮಕ್ಕಳೇ ಅಂತಾನೆ ಹೇಳ್ತಿದ್ದಾನೆ. ಇನ್ನು ತುಂಬ ಜನ ಹೊಸ ವರ್ಷಕ್ಕೆ ಸಂಭ್ರಮಕ್ಕೆ ಧನ್ಯವಾದ ಹೇಳಿದಿರಿ. ಇದು ನಮ್ಮದಲ್ಲ, ನಮ್ಮ ವರ್ಷಾಚರಣೆ ಅಲ್ಲ, ನಮ್ಮದು ಯುಗಾದಿ. ಅದರ ಹಿನ್ನೆಲೆ ಮಹತ್ವ ಹೇಗೆ ಅನ್ನೋದನ್ನ ತುಂಬ ಪುಟ್ಟದಾಗಿ ತಿಳಿಸ್ಕೊಡ್ತೇನೆ. ಬೇಜಾರು ಮಾಡ್ಕೋಬೇಡಿ, ನಿಜಾನೇ ಕಹಿಯಾಗಿರುತ್ತೆ. ತುಂಬ ಜನ ಹೋಗಿ ಗುರೂಜಿ, ನಿಜವೇ, ಸತ್ಯ ಎಂದಿದ್ದರೂ ಕಹಿಯೇ. ಜನವರಿ 1 ರಮ್ಮು ಸೋಡಾ ಮಿಶ್ರಣ ಅವರಿಗೆ, ನಮಗೆ ಯುಗಾದಿ ಎಂದು ಬೇವು ಬೆಲ್ಲಗಳ ಮಿಶ್ರಣ. ಅವ್ರು ಏನೋ ಒಂದು ಡ್ರಿಂಕ್ಸ್ ಅದು ಇದು ಮಿಕ್ಸಿಂಗ್, ಪಾರ್ಟಿ, ಜೋಶ್ ನೋಡಿದಿರಲ್ಲ, ಎಲ್ಲ ವಿಡಿಯೋಸ್ ಟಿವಿನಲ್ಲಿ ಬರ್ತಾ ಇದ್ದಿದ್ದು. ಬ್ರಿಗೇಡ್ ರೋಡು, MG ರೋಡು, ತೂಗಾಡೋದು, ಯಾರೋ ಕೈ ಹಾಕೋದಂತೆ, ಇನ್ನೊಂದಂತೆ, ಮಿಸ್ಬಿಹೇವ್ ಮಾಡಿ. ಯಾಕೆ ಹೋಗ್ಬೇಕು ಅಲ್ಲಿ? ಎಲ್ಲಿ ಹೋಗ್ಬೇಕು? ನಮ್ಮ ಸನಾತನ ಧರ್ಮದ್ದು ಅನ್ನೋದಿಲ್ಲ. ಈಗ ಮಹಾಕುಂಭ ಮೇಳ ನಡೀತಿದ್ದ, ಅದಕ್ಕೆ ಹೋಗೋಣ ಅನ್ನೋದಿಲ್ಲ. ನಮ್ಮ ಸನಾತನ ಧರ್ಮದ ಬಹುದೊಡ್ಡ ವೈಶಿಷ್ಟ್ಯತೆಯ 12 ವರ್ಷಗಳಿಗೊಮ್ಮೆ ಬರತಕ್ಕಂಥ ಅದ್ಭುತವಾದಂಥ ಮಹಾಪರ್ವದ ಒಂದು ಜನ್ಮದಲ್ಲೂ ನೆನೆಸ್ಕೋತೇವೆ. ನಾನು ಸುಮಾರು 4 ಮಹಾಕುಂಭದಿಂದ ಆಸೆಯಿಂದ ಕಾಯ್ತಿದ್ದೇನೆ. ಹೋಗ್ಬೇಕು, ಪ್ರಯಾಗ್ರಾಜ್ಗೆ ಹೋಗ್ಬೇಕು. ಕಡಿಮೆ ಅಂದ್ರೂ 50 ಕೋಟಿ ಜನ ಬರ್ತಾರೆ. ನಂಬ್ತೀರಾ? ಒಬ್ರಲ್ಲ ಇಬ್ಬರಲ್ಲ, 50 ಕೋಟಿ ಜನ. ಅದು ನಮ್ಮ ಹಬ್ಬ, ನಮ್ಮತನದ ಹಬ್ಬ, ನಮ್ಮ ಸಂಭ್ರಮದ ಹಬ್ಬ. 12 ವರ್ಷಕ್ಕೊಮ್ಮೆ ಬರತಕ್ಕಂಥ ಮಹಾಕುಂಭ ಮೇಳ. ಅರ್ಧ ಕುಂಭಮೇಳನೂ ಬರುತ್ತೆ, ಆದ್ರೆ ಮಹಾಕುಂಭ ಮೇಳ ನಮಗೆ ಅದೆಲ್ಲ. ಜನವರಿ 1 ಇವುಗಳ ಈ ಒಂದು ರಮ್ಮು ಸೋಡಾ ಅಂತೆ. ಇದೆಲ್ಲ ಹೆಂಗ್ ನಿಮ್ಗೆ ಗೊತ್ತಾಯ್ತು ಅಂತ ಹೇಳ್ಬೇಡಿ, ಗೊತ್ತಾಯ್ತು ಅಷ್ಟೇ. ಅದೇ ನಮ್ಮ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲದ ಮಿಶ್ರಣ. ಸಿಹಿ ಇರಲಿ, ಕಹಿ ಇರಲಿ, ಸಮವಿರಲಿ ಅನ್ನತಕ್ಕಂಥ ಭಾವ. ಎಲ್ರು ಜನವರಿ 1 ಮತ್ತೇರಿ ಬೀದಿಯಲ್ಲಿ ಶಯನ. ಅಲ್ಲೆಲ್ಲ ಬಿದ್ಕೊಬಿಟ್ಟವ್ರೆ. ಯಾರ್ಯಾರ ಭುಜದ ಮೇಲೆ ಎಳ್ಕೊಂಡು ಕರ್ಕೊಂಡು, ಅಯ್ಯೋ ಪೊಲೀಸ್ ಅವ್ರಿಗೆ ಯಾಕೆ ಹೇಳ್ತೀರಾ? ಅಯ್ಯಯ್ಯಪ್ಪ ರಾಮಚಂದ್ರ. ಸಾಕಾಗಿಸ್ಬಿಟ್ಟಿದೆ. ಅದೇ ನಮ್ಮ ಯುಗಾದಿ ಹಬ್ಬದಿಂದ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ನೋಡಿ, ಗುಡಿಯಲ್ಲಿ ಪಂಚಾಂಗ ಶ್ರವಣ. ಇವ್ರದ್ದು ಶಯನ ಜನವರಿ 1 ಅಂದ್ರೆ ಇದು. ಈ ಪಾಶ್ಚಿಮಾತ್ಯ ನ್ಯೂ ಇಯರ್ ಸೆಲೆಬ್ರೇಷನ್, ಮಧ್ಯರಾತ್ರಿನಲ್ಲಿ ಪಟಾಕಿಗಳು ಹೊಡೆದು ಧನ 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 ಚೆನ್ನಾಗಿ ಗಾಢ ನಿದ್ರೆಲಿದ್ದ, ಗಾಬರಿ ಬಿದ್ದಿದ್ದೆ ನಾನು. ಏನ್ರೂ ಆಯ್ತು ನಿಮಗೆ ಹೊಸ ವರ್ಷ ಆಚರಣೆಯನ್ನ ಎಷ್ಟು ಸಂಭ್ರಮದಿಂದ ಏನೇನ್ ಕೇಳಿ ಫುಲ್ಲು ಮತ್ತೇರಿ ಶಯನ. ರಸ್ತೆಯಲ್ಲೇ ಮೈಮೇಲೆ ಬಟ್ಟೆ ಇಲ್ಲ, ಪರಿವೆ ಇಲ್ಲ, ಬುದ್ಧಿ, ಮಾತು, ಆಲೋಚನೆ, ಚಿಂತನೆ, ವ್ಯಕ್ತಿತ್ವ. ಅಯ್ಯೋ ರಾಮಚಂದ್ರ. ಹೌದು, ನನಗೂ ನೀವು ನಂಬೋದಿಲ್ಲ, ಏನೋ MG ರೋಡಲ್ಲಿ ಹೆಂಗೋ ಇರುತ್ತಂತೆ. ಅದೇನೋ ನೋಡ್ಬೇಕು. ನಮ್ಮವ್ವ ಹೇಳುದು, ಅಲ್ಲಿ ಬರೋರೆಲ್ಲ ಮತ್ತೇರಿರ್ತಾರೋ, ಹುಚ್ಚುರ್ ಸಂತೆ ಆಗಿರುತ್ತೋ ಅದೆಲ್ಲ. ನಾನು ನಿಮ್ಮಾಗೆ ಗಲಾಟೆ ಮಾಡ್ತಿದ್ದೆ, ಅಮ್ಮ ನಾನು ಹೋಗ್ಬೇಕು. ನಮ್ಮ ಭಾವ ಬೈದಿದ್ರು, ಬುದ್ಧಿ ಇಲ್ಲ ನಿನ್ಗೆ, ಅದೆಲ್ಲ ಸುಮ್ಮನೆ ಅದೆಲ್ಲ. ಅಲ್ಲಿ ಹೋಗೋರು ಬೇರೆ ಸಂತೆ, ಬೇರೆ ಕಂತೆ.
ನಮ್ಮದು ಅದೆಲ್ಲ ಕಣೋ ಆಚರಣೆ ಅಂತ ಹೇಳ್ಬಿಟ್ಟು ಆ ಒಂದು 18-20 ವರ್ಷದಲ್ಲಿ ಇದ್ದಂತ ಒಂದು ಆ ಜೋಶ್ ಇರುತ್ತಲ್ವಾ, ನೋಡ್ಬೇಕು ಏನೋ ಹೆಂಗೋ ಇರುತ್ತಂತ ಅದು ಏನೋ ಹ್ಯಾಪಿ ನ್ಯೂ ಇಯರ್ ಅಂತಾರಂತೆ, ಹಂಗಂತೆ ಹಿಂಗಂತೆ ಅಂತ. ಅದು ನಮ್ದೆಲ್ಲ ನಮ್ಮ ಅಜ್ಜ ಹೇಳೋರು. ನಮ್ಮ ಹಬ್ಬ ತೋರಿಸ್ತೇವೆ ಬಾರು ಅಂತ. ಹೌದು, ನಮ್ಮ ಯುಗಾದಿ ಹಬ್ಬದ ದಿನ ಪಂಚಾಂಗ ಶ್ರವಣ ಗುಡಿಯಲ್ಲಿ ಯಾರು ಹೇಗೆ ಈ ವರ್ಷದ ಮಳೆ ಬೆಳೆ, ನಮ್ಮ ಲಾಭ ನಷ್ಟ, ಆರೋಗ್ಯ ಅನಾರೋಗ್ಯ, ಲಾಭ ಧನ ಲಾಭ ಧನ ನಷ್ಟ, ರಾಜಕೋಪ, ರಾಜರಿಂದ ಮರ್ಯಾದೆ ಎಲ್ಲ ತುಂಬಾ ಅದ್ಭುತವಾಗಿ ನಾವು ಒಂದು ಪಂಚಾಂಗ ಕೇಳ್ತೇವೆ. ನಾವು ಈ ವರ್ಷಕ್ಕೆ ಹೇಗೆ ಜವಾಬ್ದಾರಿ ತಗೋಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ಅಚ್ಚುಕಟ್ಟಾಗಿರ್ಬೇಕು. ಇದು ಇನ್ನು ನೋಡಿ, ವಿಶೇಷವಾಗಿ ಜನವರಿ 1 ಕೇಕ್ ತಿಂದು ಮಜಾ ಮಾಡೋ ಜನ. ಅದೇ ನಮ್ಮ ಯುಗಾದಿ ಹಬ್ಬದಿಂದ ನಾವು ಸ್ನಾನ ಆಗಿ ಮಡಿಯಿಂದಿದ್ದು ಪೂಜೆ ಆಗೋವ್ರಿಗೆ ಏನು ತಗೊಳಲ್ಲ. ಮನೆ ದೇವ್ರಿಗೊಂದು ಪೂಜೆ, ಅಲ್ಲೊಂದು ಹೊಸ ಬಟ್ಟೆ ಹಾಕ್ತೇವೆ, ಯುಗಾದಿಗೆ ಹೊಸ ಬಟ್ಟೆ ಹಾಕ್ತೇವೆ. ದೊಡ್ಡವರು ಮುಖ್ಯವಾಗಿ ಮನೇಲಿ ಹಿರಿಯರಿದ್ರೆ ಹೊಸ ಪಂಚೆ ಹೊಸ ಶರ್ಟ್ ತಂದು ಅವ್ರಿಗೆ ಹಾಕ್ಸಿ, ಅವ್ರಿಗೊಂದು ಶಲ್ಯ ಹಾಕ್ಸಿ, ಅಮ್ಮ ಇದ್ರೆ ಅಮ್ಮನಿಗೆ ಒಂದು ಒಳ್ಳೆ ಸೀರೆ ತಂದು, ಕಾಟನ್ ಸೀರೆ ಆದ್ರೂ ಉಟ್ಸಿ, ಅವ್ರಿಗೊಂದು ಜೊತೆ ಚಪ್ಪಲಿ ತಂದು ಅವ್ರಿಗೆ ಹಾಕ್ಸಿ, ಅವ್ರ ಪಾದ ಪೂಜೆ. ಅಯ್ಯೋ, ನಮಗ್ ಮನೇಲಿ ದೇವ್ರವ್ರೆ. ಇಲ್ಲಿ ಅದ್ಯಾವುದೋ ಹಳಸಿದ ಕೇಕು, ಯಾವುದೋ ಬೇಕರಿಲಿ ಯಾವಾಗ ಮಾಡಿದ್ರು, ಏನ್ ಮಾಡಿದ್ರು, ಎಷ್ಟು ಸಕ್ಕರೆ ಸುರಿದ್ರು, ಎಷ್ಟು ಮೈದಾ ಸುರಿದ್ರು, ಇನ್ನೇನೋ ಕ್ರೀಮ್ಸು, ಏನೋ ಗ್ಯಾಂಡ್ಲಿ ಇಟ್ಬಿಟ್ಟು ದೀಪ ಹರಿಸೋ. ನಮ್ಮದ್ರಲ್ಲಿ ದೀಪ ಹಚ್ಚೋದಪ್ಪ ಯುಗಾದಿ ಹಬ್ಬಕ್ಕೆ ಬೆಳಿಗ್ಗೆನೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ, ಅವ್ರು ಎಣ್ಣೆಲಿ ಟೈಟ್ ಆದ್ರೆ ನಾವು ಎಣ್ಣೆ ಹಚ್ಚಿ ಎಲ್ಲಿ ಬಂದ್ಬಿಟ್ಟಿದೆ ನಾಗರಿಕತೆಯ ರಭಸ, ಆರ್ಭಟ. ಇದೇ ಸತ್ಯ. ನಶೆ ಅನ್ನಿಸ್ಬಿಟ್ಟಿದೆ. ನಶೆಯೇ ಜೀವನ. ಇದೇ ನಿಜ ಅನ್ಸೋತರ ಫಿಲ್ಮ್ ಮಾಡಿಟ್ಬಿಟ್ಟಿದ್ದಾರೆ, ಪ್ರಚೋದನೆ ಮಾಡಿಟ್ಬಿಟ್ಟಿದ್ದಾರೆ. ಜನ ಮರಳೋ, ಜಾತ್ರೆ ಮರಳೋ, ಈ ರೀತಿ ಆ ಹುಚ್ಚರ ಸಂತೆ ಒಳಗಡೆ ಹೋಗ್ಬೇಕು ಅನ್ನತಕ್ಕಂಥದ್ದು. ಎಲ್ಲಿಗೆ ಹೋಗ್ತಿದ್ದೇವೆ ಮಕ್ಕಳೇ? ನಮ್ಮ ಆಲೋಚನೆ ಏನು, ವಿವೇಚನೆ ಏನು, ನಾವು ಬೆಳೆದಿರೋ ಊರೇನು, ನಮ್ಮ ಭಾಷೆ, ನಮ್ಮ ಸೊಗಡು, ನಮ್ಮ ಧಾರ್ಮಿಕ ಪದ್ಧತಿಗಳೇನು? ನಮ್ಮ ಧರ್ಮ ನಮಗ್ ದೊಡ್ಡದು ಮಕ್ಕಳೇ. ನಮ್ಮೂರಿನ ಧರ್ಮ, ನಮ್ಮ ಮನೆಯ ಧರ್ಮ, ನಮ್ಮ ಕುಲ ಗೌರವ, ಕುಲ ದೇವರು, ಕುಲ ಪ್ರವೃತ್ತಿ, ಕುಲದ ಆಚರಣೆ, ಅದು ಮುಖ್ಯ. ಇದು ಯಾರೋ ಪ್ರಚಾರ ಮಾಡ್ತಿದ್ದಾನೆ ಅವನು. ಯಾರೋ ಪ್ರಚಾರ ಮಾಡಿ ಅವನು ಅದನ್ನ ಆಪೋಷಣ ತಗೋತಿದ್ದಾನೆ. ಸಮುದ್ರ ಸುನಾಮಿ ಬಂದಾಗೆ ನಮ್ಮಲ್ಲಿ ನಮ್ಮ ವಿವೇಚನೆಯನ್ನ ಕಳೆದಾಗ್ತಿದ್ದಾನೆ, ನಮ್ಮ ವ್ಯಕ್ತಿತ್ವವನ್ನ ಕಳೆದಾಗ್ತಿದ್ದಾನೆ. ನಮ್ಮನ್ನ ಇನ್ನಷ್ಟು ಒಂದೇ ದಿನಕ್ಕೆ 300 ಕೋಟಿ ಮೇಲೆ ಲೆಕ್ಕ ಹಾಕೊಳ್ಳಿ, 300 ಕೋಟಿ ಮೇಲೆ ಬಿಸ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ತಿಂಗಳಿಗೆ 9,000 ಕೋಟಿ, ವರ್ಷಕ್ಕೆ 1,00,000 ಕೋಟಿ ಬರೀ ಕರ್ನಾಟಕದ ಲಿಕ್ಕರ್ ಸೇಲ್ಸ್ ಆಗಿಬಿಡುತ್ತೆ. ಆ ಮಟ್ಟಕ್ಕೆ ತಗೊಂಡೋಗ್ತಾರೆ. ಬೆಂಗಳೂರು ಸೇಲ್ಸ್ ಇಲ್ಲ ಇಡೀ ಕರ್ನಾಟಕದಿರ್ಬೋದು 300 ಚಿಲ್ಲರೆ ಕೋಟಿ ಅಂತ ಹೇಳ್ತಾರೆ. ಆ ಮಧ್ಯರಾತ್ರಿ ಪ್ರಯಾಣ ಮೆಟ್ರೋನಲ್ಲಿ ಓಡಾಡ್ಲಿಕ್ಕೆ 2.25 ಕೋಟಿ ಖರ್ಚು ಮಾಡಿದ್ದಾರೆ. ಶಿವ ಮನೆಯಲ್ಲಿ ಅಮ್ಮ ಅಪ್ಪ ಇದ್ದಾರೆ. ಬೆಳಿಗ್ಗೆ ಎದ್ದು ತೂರಾಡ್ತಾ ಆ ಒಂದು ನಶೆನಲ್ಲಿ, ಆ ದುರ್ವಾಸನೆ, ಅಯ್ಯೋಯ್ಯೋ. ಏನ್ರು ಮಕ್ಕಳೇ ನಿಮಗೆ ಇದು ಮಾಡೋದ್ರಿಂದ ನಿಮ್ಗೇನ್ ಸಿಗುತ್ತೆ? ಆ ನಶೆನೇ ನಿಜನ? ಜೀವನದಲ್ಲಿ ತುಂಬಾ ನಶೆಗಳಿದಾವೆ. ಇದೆಲ್ಲ ನಶೆ. ಗೆಲುವಿನ ನಶೆ, ವೃತ್ತಿಪರತೆಯ ನಶೆ, ಕುಟುಂಬದ ಗೌರವದ ನಶೆ, ಹೆಸರಿನ ನಶೆ, ಬೆಳೆಯುವುದರ ನಶೆ, ಸಂಸ್ಕಾರದ ನಶೆ, ವಿದ್ಯೆಯ ನಶೆ, ಜ್ಞಾನದ ನಶೆ. ಇವು ಎಷ್ಟು ನಶೆಗಳಿದಾವೆ ಗೊತ್ತಾ? ಮನುಷ್ಯನನ್ನ ಇದ್ಯಾವುದು ನಶೆಗೆ ದಾಸನನ್ನಾಗಿ ಮಾಡಿಬಿಟ್ಟಿದ್ದಾರೆ. ದಾಸನನ್ನಾಗಿ ಮಾಡಿಬಿಟ್ಟಿದ್ರೆ ಅವನು ಹೇಳ್ತಾನೆ, ಓಯೋ ರೂಮ್ಸ್ ಅವನು ಹೇಳ್ತಾನೆ, ನಂಬ್ತೀರಾ? ಒಂದೇ ದಿನಕ್ಕೆ ಅವನ ಬಿಸ್ನೆಸ್ ಎಷ್ಟು ಗೊತ್ತಾ? 10 ಲಕ್ಷ ರೂಮುಗಳು. ಕಡಿಮೆ ಅಂದ್ರೆ 300ರಿಂದ 400 ಕೋಟಿ. ಅದು ಬಿಡಿ, ಇನ್ನೂ ಒಂದು ಹೇಳಬಾರ್ದು, ಕಾಂಡಮ್ಸ್ಗಳ ಸೇಲ್ಸ್ ಎಷ್ಟು ಅಂತ ಹೇಳ್ತಾನೆ. ಇನ್ನೊಂದು ಹೇಳ್ತಾನೆ ಮಕ್ಕಳೇ, ಹೇಳಬಾರದು. ಇದು ನೀವು ಅರ್ಥ ಮಾಡ್ಕೋಬೇಕು. ನಾವು ಎಗ್ಗು ಸಿಗ್ಗು ಇಲ್ಲದೆ ಬದುಕ್ತಿದ್ದೇವೆ, ಹೌದಲ್ವಾ? ನಮ್ಮ ಯುಗಾದಿ ಹಬ್ಬದಲ್ಲಿ ಈ ತರ ಇರುತ್ತೆ. ಈ ತರ ನಮ್ಮ ಉಗಾದಿ, ನಮ್ಮ ಹಬ್ಬ, ನಮ್ಮ ಆ ತಳಿರು ತೋರಣದ ಹಬ್ಬ. ಯೋಚನೆ ಮಾಡಿ ನೋಡಿ. ಎಲ್ರು ಗುರೂಜಿ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಗುರೂಜಿ, ನಮ್ಮ ಹಬ್ಬದ ಬಗ್ಗೆ, ನಮ್ಮ ಸಂಸ್ಕಾರಗಳ ಬಗ್ಗೆ, ನಮ್ಮತನದ ಬಗ್ಗೆ, ನಮ್ಮ ಮನೆತನ, ನಮ್ಮ ಕುಲಗೌರವ ಪಿಕ್ಚರ್ ನೋಡಿದೀರಾ? ಬಂಗಾರದ ಮನುಷ್ಯ ಪಿಕ್ಚರ್ ನೋಡಿದೀರಾ? ಭಾಗ್ಯವಂತರು ಪಿಕ್ಚರ್ ನೋಡಿದೀರಾ? ಬಂಗಾರದ ಪಂಜರ. ನಾನು ಈಗ್ಲೂ ನೋಡೋದಿದೆ. ಬಂಧನ ಪಿಕ್ಚರ್ ಹಾಕೊಂಡು ನೋಡ್ತಾನೆ, ಕರ್ಣ ಪಿಕ್ಚರ್ ಹಾಕೊಂಡು ನೋಡ್ತಾನೆ.
ಶಂಕರ್ ಗುರು ಪಿಕ್ಚರ್ ಹಾಕೊಂಡು ನೋಡ್ತಾನೆ. ಒಂದೊಂದು ಪಿಕ್ಚರಲ್ಲೂ ಒಂದೊಂದು ಸಾಮಾಜಿಕ ಕಳಕಳಿ, ಕೌಟುಂಬಿಕ ಕಾಳಜಿ ಈಗಳಿರ್ತಿತ್ತು. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ಹೇಗಿತ್ತು ಗೊತ್ತಾ ಮಾಧುರ್ಯ ಸಂಗೀತ, ರಾಕ್ ಬ್ಯಾಂಡ್. ಅವ್ನು ಯಾರೋ ಎಲ್ಲಿಂದೋ ಕರೆಸ್ತಾರೆ, ನೆಕ್ಸ್ಟ್ ಟೈಮ್ ನಮ್ ಬೆಂಗಳೂರಿಗೆ ಬರೋಲ್ಲ, ಆ ಟ್ರಾಫಿಕ್ ಈ ಹೋಗಲು ನಮ್ಮೂರಿಗೆ ಬಂದು ನಮ್ಮೂರ ಹತ್ರ ಈವೆಂಟ್ ಮಾಡ್ಬಿಟ್ಟು ದುಡ್ಡು ತಿಂದ್ಬಿಟ್ಟು ತಗೊಂಡು ನೀನನ್ ಬಿಟ್ಟಿ ಬಂದ್ಯಾ. ಇದು ಕತೆ. ನಮ್ಮ ಕಡಲೆಕಾಯಿ ಪರಿಚಯ ನೋಡಿ, ನಮ್ಮ ದೊಡ್ಡ ಬಸವನ ಪರಿಚಯ ನೋಡಿ. ಇದು ನಮ್ಮ ಸಂಸ್ಕಾರ, ನಮ್ಮ ಹಬ್ಬಗಳು, ನಮ್ಮ ಹನುಮ ಉಪಾಸನೆ, ತಿರುಪಾವಿ ಉಪಾಸನೆ, ಇವುಗಳು ನಮ್ಮ ಉಪಾಸನೆ. ಇದು ಗೊತ್ತೇ ಇಲ್ಲ. ಇದ್ಯಾವುದು ಜಂಗಲ್ ಏನೋ ಮಾಡಿ ಇಟ್ಕೊಬಿಟ್ಟಿದ್ದಾವೆ, ಇದು ನಮ್ಮದಲ್ಲ. ನಾನು ನಿಜ ಹೇಳ್ತಾನೆ, ನಾನು ಯಾರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳಿಲ್ಲ, ಈ ವರ್ಷದಿಂದ ಹೇಳಬಾರ್ದು, ಯುಗಾದಿಗೆ ಹೇಳಬೇಕು. ನಮ್ಮ ಸಂಸ್ಕಾರದ್ದು, ನಮ್ಮತನದ್ದು, ನಮ್ಮೂರ ಹಬ್ಬ, ನಮ್ಮ ದೇಶದ ಹಬ್ಬ, ನಮ್ಮ ಮನೆತನದ ಹಬ್ಬ, ನಮ್ಮ ಕುಲಗೌರವದ ಹಬ್ಬ, ನಮ್ಮ ಹಬ್ಬವನ್ನ ನಾಡಿಗೆ ಪಸರಿಸ್ಬೇಕು, ನಮ್ಮ ತನವನ್ನ ಪಸರಿಸ್ಬೇಕು, ಮರಿಬಾರ್ದು. ಏನ್ ಮಾಡೋಣ ಮಕ್ಕಳೇ? ವಿವೇಕಾನಂದರು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಸಿಕ್ಬಿಟ್ಟು ಹೇಳ್ತಾನೆ, ನೋಡು ನೀನು ಎಷ್ಟೇ ದೊಡ್ಡ ಸನ್ಯಾಸಿ ಆದ್ರೂ ನಮ್ಮೂರ್ದೇ ಚಪ್ಪಲಿ ಹಾಕಿರೋ ಚಪ್ಪಲಿ ಇಲ್ದೆ ನೀನಿಲ್ಲ ಗೊತ್ತಾ, ನಾವೇ ಗ್ರೇಟು ಅನ್ನಂತೆ. ವಿವೇಕಾನಂದರು ನಗ್ಬಿಟ್ಟನಂತೆ ಅಂತ. ಯಾಕೆ ನಗ್ತಿದ್ಯಾ ಅಂತ. ನಮ್ಮೂರ ಸಂಸ್ಕಾರ ಎಲ್ಲಿದೆ, ನಿಮ್ಮೂರ ಸಂಸ್ಕಾರ ಎಲ್ಲಿದೆ ನೋಡು. ಒಂದೇ ಮಾತು ಹೊಡ್ತಾ, ಒಂದೇ ಹೊಡ್ತಾ. ಚಪ್ಪಲಿ ಇಲ್ದೆ ನೀನಿಲ್ಲ ಅಂದ್ರೆ ನಿನ್ನೂರ ಸಂಸ್ಕಾರ ಎಲ್ಲಿದೆ ನೋಡು, ಕಾಲಲ್ಲಿದೆ. ನಮ್ಮೂರಲ್ಲಿ ಚಪ್ಪಲಿ ಹಾಕ್ತಿರ್ಲಿಲ್ಲ, ಬರಿಗಾಲಲ್ಲಿ ಓಡಾಡ್ತಿದ್ರು. ಭೂದೇವಿ ಮೇಲೆ ಚಪ್ಪಲಿಲ್ ಕಾಲಿಡಬಾರ್ದು ಅನ್ನೋದೊಂದು ನಿಯಮ ಇಟ್ಟಂತ ಊರಪ್ಪ ನಮ್ಮದು. ಆ ಭೂತಾಯಿಗೆ ಇವತ್ತು ಕೃಷಿಕರು, ಇವತ್ತಿಗೂ ನಮ್ಮ ಕೃಷಿಕರು, ನಮ್ಮ ರೈತ ಬಂಧುಗಳು, ನಮ್ಮ ನಿಜವಾದ ದೇವರುಗಳು. ಇವತ್ತಿಗೂ ತೋಟದಲ್ಲಿ ಕಾಲಿಟ್ರೆ ಚಪ್ಪಲಿ ಹೊರಗಡೆ ಬಿಡ್ತಾರೆ. ಆ ತಂದೆಯರು, ಆ ತಾಯಂದರು, ಅಮ್ಮಂದರು, ಅವ್ರ ಕಾಲಕ್ಕೆ ಬೀಳ್ಬೇಕು ನಾವು. ನಮ್ಮ ತೋಟದೊಳಗಡೆ ಚಪ್ಪಲಿ ಹಾಕೊಂಡು ಹೋಗೋದಾ ಅನ್ನತಕ್ಕಂಥದ್ದು. ಯಾವ ಹಾವುಗಳು, ಎಷ್ಟು ಹಾವುಗಳು ಕಚ್ಚಿ ಎಷ್ಟು ರೈತರಿಗೆ ತೊಂದರೆ ಮಾಡ್ಬಿಟ್ಟಿದ್ರು, ತುಂಬಾ ಕಡಿಮೆ. ಅವುಗಳು ಗೊತ್ತು ತೊಂದರೆ ಕೊಡಬಾರ್ದು ಅಂತ, ಅವ್ರಿಗೂ ಗೊತ್ತು ಎಲ್ಲಿರ್ತವೆ ಅಂತ. ವೆರಿ ರೇರ್, ವೆರಿ ರೇರ್. ಯೋಚನೆ ಮಾಡಿ ನೋಡಿ, ಹೌದಲ್ವಾ? ಅದು ವಿವೇಕಾನಂದರ ಮಾತು. ನೋಡು, ನನ್ನೂರಿನ ಸಂಸ್ಕಾರ ಎಲ್ಲಿದೆ, ನನ್ನೂರಿನ ಪಗಡಿ, ಈ ಪೇಟ ತಲೆ ಮೇಲೆ ಇಟ್ಕೊಂಡಿದ್ದೀನೋ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ನಿಜಾನೇ, ನಮ್ಮ ತನವನ್ನ ನಾವು ನಮ್ಮ ತಲೆ ಮೇಲೆ ಇಟ್ಕೋಬೇಕು ಮಕ್ಕಳೇ. ನಮ್ಮ ಸಂಸ್ಕಾರ, ನಮ್ಮೂರ ಪದ್ಧತಿ, ನಮ್ಮೂರ ಹಬ್ಬ. ಹೌದು, ಒಂದು ನಾಗರ ಪಂಚಮಿ ಇರ್ಬೋದು, ಒಂದು ಯುಗಾದಿ ಇರ್ಬೋದು, ಗೌರಿ ಇರ್ಬೋದು, ಗಣೇಶ ಇರ್ಬೋದು, ಏನು ಸಡಗರ ಸಂಭ್ರಮದ ಅದನ್ನ ಬಾಲಗಂಗಾಧರ ತಿಲಕ್ ಮನೆ ಮನೆಗೂ ತಲುಪಿಸಿದ್ರು ಗಣೇಶ ಹಬ್ಬ. ನಾವು ಇವತ್ತು ಪ್ರತಿ ಹಬ್ಬವನ್ನು ಪ್ರತಿ ಮನೆತನಕ್ಕೂ ತಲುಪಿಸ್ಬೇಕು. ಇದು ಯಾವುದೋ ಅಡ್ಡಾಡ್ಕೊಂಡು ಒಡ್ಡಾಡ್ಕೊಂಡು ತೊಳಲಾಡ್ಕೊಂಡು ಬರತಕ್ಕಂಥ ಈ ಒಂದು ಎಡವಟ್ಟು ಸಂಸ್ಕಾರದ ವಿಚಾರಗಳು. ಮಧ್ಯರಾತ್ರಿ ಫೋನ್ ಮಾಡಿ ಫುಲ್ ನಶೆಲಿ ಓಯೋ ರೂಮ್ಸ್ ಎಲ್ಲ ಬುಕ್ಕು, ಬ್ರೇಕ್ ಅನ್ನೋ ರೂಲು ನೆನ್ಪಿಟ್ಕೊಳ್ಳಿ. ಇನ್ನಿದೆ, ನೆಕ್ಸ್ಟ್ ಇಯರ್ಗೆ 20 ಲಕ್ಷ ರೂಮ್ಸ್ ಬುಕ್ಕು ಅಂತಾನೆ. ಎಲ್ಲಿ ನೋಡಿ, ಈ ಹೊಸ ವರ್ಷಾಚರಣೆಗೆ ಎಲ್ಲೆಲ್ಲಿ ಬ್ಯಾನ್ ಮಾಡಿದ್ದಾರೆ ಗೊತ್ತಾ? ಇಲ್ಲಿ ಬರಬಾರ್ದು, ಅಲ್ಲಿ ಬರಬಾರ್ದು, ಎಲ್ಲ ಕಡೆ ಫಿಲ್ಲೆ. ನಮ್ಮ ಯುಗಾದಿ ಹಬ್ಬಕ್ಕೆ ಯೋಚನೆ ಮಾಡಿ, ಮನೇಲಿ ಹಬ್ಬ ರೀ, ಅಕ್ಕಪಕ್ಕ ಸ್ನೇಹಿತರು, ಆತ್ಮೀಯರು, ಬಂಧುಗಳಿಗೆಲ್ಲ ಕರಿತೇವೆ. ಅಲ್ಲೊಂದು ತಳಿರು ತೋರಣ, ಮನೇಲಿ ಒಂದು ಕಳಶ ಪೂಜೆ, ಇನ್ನೊಂದು ಹಿರಿಯರು, ಹೊಸ ಬಟ್ಟೆ, ಹೊಸ ಮಾತು, ಶುಭ ಚಿಂತನೆ, ಶುಭ ವಾರ್ತೆ. ಅದು ನಮ್ಮ ಯುಗಾದಿ. ಇವತ್ತು ನೋಡಿ, ತಾಗೋ ಸೈಟ್ ಸೀಯಿಂಗು, ಇನ್ನೊಂದು ಇದೆಯಾ ನಮ್ಮ ಯುಗಾದಿನಲ್ಲಿ? ದೇವಸ್ಥಾನಕ್ಕೆ ಹೋಗ್ತೇವೆ ನಾವು, ಈ ತರ ಸೈಟ್ ಸೀಯಿಂಗ್ ಹೋಗ್ಬಿಟ್ಟು ಕುಣಿಯೋಲ್ಲ. ಜಿಗ್ಗ 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 ಜಿಗ್ಗ, ಸಮ್ವೇರ್ ಇಟ್ ಹರ್ಟ್ಸ್. ನಾವೆಲ್ಲೋ ಬದಲಾಗ್ತಿದ್ದೇವೆ. ನಾನು ಬದಲಾಗ್ಲಿಲ್ಲ. ಅದೃಷ್ಟಕ್ಕೆ ನಿಮ್ಮಗಳ ಆದರತೆ, ಸಹೃದಯತೆ, ಮುಖ್ಯವಾಗಿ ನನ್ನ ಅಜ್ಜ, ನನ್ನ ತಂದೆ, ನನ್ನ ತಾಯಿ, ನಿಮ್ಮಂತ ಮಿತ್ರರು, ಗುರುಜಿ ನಾವು ನಿಮ್ ಜೊತೆಲಿ ಇದ್ದೇವೆ. ಅದೊಂದು ಆನಂದ ರೀ. ನನ್ನತನ, ನಮ್ಮೂರ ಜೊತೆಲಿರೋ ಆನಂದಕ್ಕಿಂತ ಇನ್ಯಾವುದೂ ಇಲ್ಲ. ನೋಡಿ,
ಇನ್ನು ವಿಶೇಷವಾಗಿ ಜನವರಿ 1 ಅವರಿವರೊಂದಿಗೆ ಪಾರ್ಟಿಯ ಸಂಭ್ರಮ. ತಗ ಪಾರ್ಟಿ, ಬೆಂಕಿ ಹಾಕು. ಇನ್ನೊಂದು ನಾನು ಹೋಗ್ತಿದ್ದೆ, ನನ್ನ ಸ್ನೇಹಿತ ಒಬ್ಬ ಅದೊಂದು ಡಿಸೆಂಬರ್ 31 ಬಂದ್ಬಿಡ್ತಿದ್ರೆ ನೀವು ನಂಬೋಲ್ಲ, ಕ್ರಿಸ್ಮಸ್ ಹಬ್ಬದಿಂದಲೇ ಪಾರ್ಟಿ ಶುರು. ಅವ್ರ ಮನೇಲಿ ಮನೆ ಮೇಲೆ ಬೆಂಕಿ ಹಾಕೋರು. ಇಲ್ಲೇ ನನ್ನ ಆಫೀಸಿನ ದೂರದಲ್ಲಿದೆ. ದೊಡ್ಡವರಪ್ಪ ಅವರು. ಅವತ್ತಿನ ಕಾಲಕ್ಕೆ ನನಗೆ ಒಂಥರ ಕುತೂಹಲ, ಹೆಂಗಪ್ಪ ಇವರು ಈಗೆಲ್ಲ ಇರ್ತಾರ. ನನಗೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಏನ್ ಗೊತ್ತಿಲ್ಲ, ಒಂದ್ ಬೆಳಿಗ್ಗೆ ಎದ್ದಿದ್ದೆ, ಒಂದ್ ಮಡಿಯಿಂದ ಸ್ನಾನ, ಒಂದು ಧೂಪ ದೀಪ ವಿಭೂತಿ, ದೇವ್ರಿಗೊಂದು ನಮಸ್ಕಾರ, ಸೂರ್ಯ ನಮಸ್ಕಾರ. ಇದು ಬೆಳಿಗ್ಗೆನೆ ಅಜ್ಜ ಒಂದು ರಾಮಾಯಣ ಏನಾದ್ರು ಒಂದ್ ಹೇಳೋದು, ಮಹಾಭಾರತದ ಒಂದು ಕತೆ ಏನಾದ್ರು ಒಂದ್ ಹೇಳೋದು, ಕುಂದರ್ಸ್ಕೊಂಡು ಬೆಳಿಗ್ಗೆಯೇ 4:15 ಚಳಿ ಚಳಿ ಸ್ನಾನ. ಬಾವಿ ನೀರು ತುಂಬಾ ಬೆಚ್ಚಗಿರ್ತಿತ್ತು. ಆ ಪ್ರಸಾದ ನನ್ನ ಗಂಗಮ್ಮನ ಪ್ರಸಾದ. ನನ್ನಲ್ಲ ಗಂಗಮ್ಮ, ಜ್ಞಾನ ಗಂಗಮ್ಮ. ಅದು ಒಂದು ಆನಂದ. ಎಲ್ರೂ ಬಂದು, ಊರಿನವರೆಲ್ಲ ಬಂದು ರಂಗೋಲಿ ಹಾಕೋದೇನು, ಗುಡಿಸೋದೇನು, ಚಪ್ರ ಕಟ್ಟೋದೇನು, ಒಬ್ಬೊಬ್ಬರ ಮನೆಯಿಂದ ಒಂದೊಂದು ಪ್ರಸಾದಗಳು, ಒಬ್ಬೊಬ್ಬರ ಮನೆಯಿಂದ ಒಂದೊಂದು ಪೂಜೆಗಳು. ನನ್ನ ಗಂಗಮ್ಮನಿಗೆ, ನನ್ನ ಮುತ್ಯಾಲಮ್ಮನಿಗೆ. ಅಲ್ಲೇ ಮುತ್ಯಾಲಮ್ಮ ಅಂತಿದೆ. ಅದರ ಆನಂದವೇ ಬೇರೆ, ಸೊಗಡು. ಒಂದು ಹಬ್ಬಗಳು ಬಂತು ಅಂದ್ರೆ ಎಲ್ರೂ ಒಂದು ಕಳಶ ಇಟ್ಕೊಂಡು, ಪ್ರಸಾದ ಇಟ್ಕೊಂಡು, ಹೋಳಿಗೆ ಇಟ್ಕೊಂಡು, ಕಜ್ಜಾಯ ಇಟ್ಕೊಂಡು ಬಂದು, ಅಮ್ಮನವ್ರಿಗೊಂದು ಪೂಜೆ, ಮೊದಲು ಪೂಜೆ, ಅದಾದ್ಮೇಲೆ ಮಕ್ಕಳಿಗೆ ಫಸ್ಟು, ಅದಾದ್ಮೇಲೆ ವಯಸ್ಸಾದವ್ರು ಫಸ್ಟ್, ಆಮೇಲೆ ಗಟ್ಟಿ ಇರೋರು, ಅಮ್ಮ ಅಪ್ಪ ತಿನ್ನೋರು, ಮಕ್ಳಿಗೆ ನಮ್ಗೆ, ಆಮೇಲೆ ಅಜ್ಜ ಅಜ್ಜಿಗೆ, ಆಮೇಲೆ ಅವರಿಗೆ ಏನು, ಆಮೇಲೆ ಒಂದು 10 ಜನ ಕರ್ಸಿರೋರು ಅಕ್ಕ ಪಕ್ಕ. ಏನೋ ಕಷ್ಟ ಅವ್ರ ಮನೇಲಿ ಹಬ್ಬ ಇಲ್ಲ. ಈ ರೀತಿ ಹೇಳ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಕರೆದು ಆ ಊಟಗಳು, ವಿಶೇಷತೆಗಳು. ಅದೇ ಈ ಪಾರ್ಟಿ ಆದ್ರೆ ಇಲ್ಲಿ ನೋಡಿ, ಪಾರ್ಟಿ ಅದು ಏನ್ ತಿಂತಾರೋ ಗೊತ್ತಿಲ್ಲ. ಡಿಸೆಂಬರ್ 25 ಬೆಂಕಿ ಹಾಕ್ಬಿಟ್ಟು ನನ್ನ ಸ್ನೇಹಿತ ಕರ್ಕೊಂಡು ಹೋಗ್ತಿದ್ದ. ನೋಡಕ್ಕೆ ಒಂಥರ ಮಡಿ ಮನೆ ಅಲ್ವಾ. ಅಮ್ಮ ತದ್ಕಾಕ್ಬಿಡುತ್ತೆ, ರತ್ನಮ್ಮ ಪೊರ್ಕೆ ಸೇವೆ ಹೇಳ್ಬಿಟ್ಟು ಹೋಗ್ತಿದ್ದು. ಅಮ್ಮ ಹಂಗಿದ್ದು ಅಂತ ಅವ್ರ ಮನೇಲಿ. ಹೋಗ್ಬಿಟ್ಟು ಹಂಗ್ ಬರ್ತಾನೆ, ಬೇಗ ಬಂದ್ಬಿಡ್ಬೇಕು. ಇರ್ಲಿ ನನ್ ಮಗ ತಿಳ್ಕೊಳ್ಳಿ ಅಂತ, ಬರೀ ಬಾವಿಲೇ ಇಟ್ಟು ಸಾಕೋದೇನು ಅಂತ. ಆದ್ರೆ ನಿಬಂಧನೆ ಹೇಳ್ತಿತ್ತು, ನೋಡ್ಕೊಂಡಪ್ಪ, ಅವ್ರ ನೀರ್ ಕೊಟ್ಟು ಕುಡಿಬೇಡ, ಗೊತ್ತಿಲ್ಲ. ಈಗ ಹೇಳ್ಕೊಡೋದವ್ವ, ನಿನಗ್ ಗೊತ್ತಿಲ್ಲ. ಅಮ್ಮ ಪ್ರಪಂಚ ನೋಡಿತ್ತು, ಅಮ್ಮನಿಗೆ ಪ್ರಪಂಚದ ಅರಿವು ಇತ್ತು. ಓದಿದ್ ಕಡಿಮೆ ಆದ್ರೂ ಅಮ್ಮ ಸುತ್ತದ ಮಾತಾಡದ ಗೊತ್ತಿಲ್ಲದ ವ್ಯಕ್ತಿಗಳಿಲ್ಲ ಅಮ್ಮನಿಗೆ. ಮೆಲ್ಲಗೆ ಹೇಳೋದು, ಖಡಕ್ಕಾಗೆ ಒಂದೊಂದು ಸಮಯ ಫಳ್ಳಂತ ತಿಕ್ಬಿಡೋದು. ಅಪ್ಪನ ಹತ್ರ ಏನು ಹೇಳ್ತಿರ್ಲಿಲ್ಲ, ವೆರಿ ರೇರ್. ಮಿತಿ ಮೀರಿದ್ದು ಹೋಗಿದ್ದೆ ಅಂತ ಹೇಳ್ದ ಅಂದ್ರೆ ಅದು ದೊಡ್ಡೇಟು. ಅದು ನಿಮ್ಮ ಅಪ್ಪನಿಗೆ ಹೇಳ್ತೀನಿ ಅಂದ್ರೆ ಮುಗೀತು ಕತೆ. ಹೌದು, 5ನೇ ತಾರೀಕು 24ನೇ ತಾರೀಕಿಂದಲೇ ಶುರು. ನಾನು ವಿಧವಾಗಿ ಒಂದು 15-20-30 ಜನ ದೊಡ್ಡ ಕಾರುಗಳಲ್ಲಿ ಬರೋರು, ಎಳೆಯೋರು, ಒಂದು ಪ್ರಜ್ಞೆಲ್ಲ ಅಲ್ಲೇ ಕುತ್ಕೊಳ್ಳೋರು. ನೋಡ್ಬೇಕು. ನನಗೊಬ್ಬ ಅಪರೂಪ ಗೆಳತಿ ಇದ್ರು. ಡಿಸೆಂಬರ್ 30ನೇ ತಾರೀಕಿಗೆ ಫೋನ್ ಸ್ವಿಚ್ ಆಫ್. ತಮಾಷೆ ನೋಡಿ, ಯಾವಾಗ್ಲೂ ಫೋನ್ ಮಾಡೋದು. ಸರಿ, 30ನೇ ತಾರೀಕು ನಾನು ಮಾಡ್ತೇನೆ. 31ನೇ ತಾರೀಕು ಇಲ್ಲ, ಪುಣ್ಯಾತ್ಗಿತ್ತಿ. 1ನೇ ತಾರೀಕು ಇಲ್ಲ, ಪುಣ್ಯಾತ್ಗಿತ್ತಿ. ಎಲ್ಲೋ ಊರಿಗೆ ಹೋಗಿರ್ಬೇಕೇನೋ ಇರುತ್ತೆ ಬಿಡು ಅಂತೇಳಿ 2ನೇ ತಾರೀಕು ಇರ್ಲಿ ಅಂತ ಸಂಜೆ 4:00 ತಲೆನೋವು ರವಿ, ಇಡು ಫೋನು ಅಂತ. ನಾನು ಏನ್ ತಲೆನೋವು, ಎಲ್ಲೋಗಿದ್ರಿ ಅಂತ ಹೇಳಿದೆ. ಇಲ್ಲ ಏನು ಇಲ್ಲ, ಅಪ್ಪ ಜೊತೆ ಪಾರ್ಟಿಗೆ ಹೋಗಿದ್ದೆ, ಕಾಕ್ಟೇಲ್ ಆಗ್ಬಿಟ್ಟಿತ್ತು. ನಂಗೆ ಗೊತ್ತೇ ಇಲ್ಲ. ಈ ಕಾಕ್ಟೇಲ್ ಅಂದ್ರೂ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಆಮೇಲೆ ಸ್ನೇಹಿತರು ಅವರು ಇವರು ಇದೆಲ್ಲ ತಿಳ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಕುಡಿತಾರಂತೆ, ಅದೇ ಕಾಕ್ಟೇಲ್ ಅಂತ. ಆಯ್ತಾ, ಈ ರಮ್ಮು, ಜಿನ್ನು, ಬ್ರ್ಯಾಂಡಿ, ವಿಸ್ಕಿ ಎಲ್ಲ ಸೇರಿಸಿ 30ನೇ ತಾರೀಕು ಕುಡ್ದಿರೋದು, 31ನೇ ತಾರೀಕು ಕುಡ್ದಿರೋದು. ಫುಲ್ ಇದಾಗ್ಬಿಟ್ಟು ಬಂದು ಬಿದ್ಕೊಂಡವಳು, ನಂಗೆ ಪ್ರಜ್ಞೆ ಇಲ್ಲ. ಅಮ್ಮ ರಾಮಚಂದ್ರ, ದೇಶ ಉದ್ಧಾರಕ ಆಗೋಯ್ತು ಅಂತ 30 ವರ್ಷದ ಹಿಂದ್ಗಡೆ ಮಾತಿದ್ದು. ಅಮ್ಮನಿಗೆ ಬಂದು ಹೇಳಿದ್ದೆ, ನಿನಗೆ ಅಂತ ಸೊಸೆ ಸಿಗಬೇಕು ಕಣೋ. ಬೆಳಿಗ್ಗೆ ಎದ್ಬಿಟ್ಟು ಅಮ್ಮ ಹಾಲು ಕೊಡು, ಅಮ್ಮ ಕಾಫಿ ಕೊಡು ಅಂತೀಯಲ್ಲ. ಅವಳು ಕೇಳ್ತಾಳೆ, ಗುರುಗಳೇ ಒಂದು ಕಾಕ್ಟೇಲ್ ಕೊಡಿ. ಬಿದ್ದು ಈಗ್ಲೂ ನೆನ್ಸ್ಕೊತೀನಿ ಅಮ್ಮ ಹೇಳಿದ ಮಾತು. ನಿನಗ ಅಂತ ಅವಳು ತಗಲಾಕವೇ, ಹೋಗಮ್ಮ
ನನಗೆ ಯಾವ್ದು ಬೇಡ, ಮದ್ವೆನೇ ಬೇಡ ಅನ್ನೋವಾಗ ನೀನ್ ನೋಡು ಅವ್ರೇನೋ ಮಾಡ್ಕೊತಾರೆ. ನೋಡ್ ಲೋಕ ಹಿಂಗಿದೆಪ್ಪ. ಇವತ್ತು ಹೆಣ್ಣು ಮಕ್ಕಳು ಕೂಡ ಅವತ್ತಿಗೆ 30 ವರ್ಷದ ಹಿಂದ್ಗಡೆ ಮಾತು, ಅಪ್ಪನ ಜೊತೆ ಕುಟುಂಬದ ಜೊತೆ ಪಾರ್ಟಿಗೆ ಹೋಗಿರೋ ಪುಣ್ಯಾದ್ಗಿತ್ತಿ ಫುಲ್ ಟೈಟ್ ಆಗಿ ಮಬ್ಬಾಗಿ 2 ದಿನ ಪ್ರಜ್ಞೆ ಇಲ್ಲ ಅಂತ 2ನೇ ತಾರೀಕಿಗೆ ಡ್ಯೂಟಿಗೆ ಬಲವಂತವಾಗಿ ಬಂದಿದ್ದೀನಿ, ಫೋನ್ ಇಡಪ್ಪ ನೀನು ಆಮೇಲೆ ಮಾತಾಡ್ತೀನಿ, ಇನ್ನೂ ಹೆಡ್ಡೇಕು ಹ್ಯಾಂಗ್ ಓವರು ಅಂತ. ಓ ಈ ಪಾರ್ಟಿ ಕುಡಿದ್ರೆ ಹ್ಯಾಂಗ್ ಓವರ್ ಎಲ್ಲ ಇರುತ್ತೆ, ಹೆಡ್ಡೇಕ್ ಬರುತ್ತೆ, ಹೀಗೆಲ್ಲ. ಹೆಣ್ಮಕ್ಳು ಕುಡಿತಾರಮ್ಮ ಅಂತ. ಕುಡಿತಾರೆ ಬಿಡಪ್ಪ, ಕುಡಿತಾರೆ ಬಿಡಿ. ಇವತ್ತು ಎಲ್ಲೋ 100 ಮನೇಲಿ 1 ಮನೆ ಅನ್ನೋದು ಏನು ಪ್ರತಿ ಮನೇಲೂ ಇರುತ್ತೆ ಅಂತ ಅವ್ವ. ಅದು ಇವತ್ತು ನೋಡ್ತಿದ್ದೇವೆ. ಇವತ್ತು ಲಂಗು ಲಗಾಮಿಲ್ಲದೆ ಎಗ್ಗು ಸಿಗ್ಗಿಲ್ಲದೆ ಓಯೋ ರೂಮ್ಸ್ ಬುಕ್ ಆಗುತ್ತೆ. ಏನ್ ಹೇಳ್ತೀರಿ ಮಕ್ಳೇ? ಯೋಚನೆ ಮಾಡಿ ನೋಡಿ. ಬದುಕು ನಮ್ಮ ಆಲೋಚನೆ, ಈ ಪದ್ಧತಿಗಳು ಎಲ್ಲಿಗೆ ತಂದು ನಿಲ್ಸಿಟ್ಟಿದೆ. ನಮ್ಮ ಪದ್ಧತಿಗಳು ನೋಡ್ರಿ ಎಲ್ಲೋಗ್ತೀವಿ. ಧರ್ಮಸ್ಥಳ ತುಂಬಿದೆ, ಮಾದೇಶ್ವರ ತುಂಬಿದೆ, ನಮ್ಮ ನಂಜುಂಡೇಶ್ವರ ತುಂಬಿದೆ, ನಮ್ಮ ಅನ್ನಪೂರ್ಣೇಶ್ವರ ತುಂಬಿದೆ, ನಮ್ಮ ತಿರುಪತಿ ಲೈನಾಗಿ ನಿಂತಿದೆ. ಅದು ನಮ್ಮತನ. ಅಟ್ಲೀಸ್ಟ್ ನಮ್ಮ ಗ್ರಾಮ ದೇವರಿಗಾದ್ರೂ ಹೋಗಿ ದೀಪ ಹಚ್ತೇವೆ ನಾವು ಎದುರುಗಡೆ ನಮ್ಮ ಅಮ್ಮನಿಗೆ, ನಮ್ಮ ಕೃಷ್ಣಯ್ಯನಿಗೆ, ನಮ್ಮ ನರಸಿಂಹಯ್ಯನಿಗೆ, ನಮ್ಮ ಶಿವಯ್ಯನಿಗೆ, ನಾವು ಒಂದು ಪುಟ್ಟದಾಗಿ ಸಾಯಿಬಾಬಕ್ಕೆ ಒಂದು ಪ್ರಾರ್ಥನೆ. ಇದು ನಮ್ಮ ದೇಶದ ಸಂಸ್ಕಾರ. ಇದನ್ನ ಮರಿಬೇಡಿ ಮಕ್ಕಳೇ. ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ಬರ್ಕೊಂಡೇ ಬಂದ್ಬಿಟ್ಟಿದ್ದಾನೆ. ಮನೆ ಮಂದಿಗೆಲ್ಲ ಹಬ್ಬದ ಅಡಿಗೆ ಸಂಭ್ರಮ, ಹೋಳಿಗೆ, ಅದು ಇದು 3 ಥರದ ಹಣ್ಣುಗಳು, ರಸಮುಗಳು, ಇನ್ನೊಂದು ಇದು ಯುಗಾದಿ ಹಬ್ಬ ಅಂದ್ರೆ ನೋಡ್ಬೇಕು. ಅದೊಂದು ಸಡಗರ. ನಮ್ಮನೇಲಂತೂ ಮನೆ ತುಂಬಾ ಹೆಣ್ಮಕ್ಳು, ಕೇಳ್ಬೇಡಿ. ಬ್ಯೂಟಿಫುಲ್. ಎಷ್ಟು ಖುಷಿಯೋ ನಮ್ಮ ಮನೆ ಹೆಣ್ಮಕ್ಳು. ಒಂದು ಇಲ್ಲೊಂದು ವಿಭೂತಿ, ಇಲ್ಲೊಂದು ಬೊಟ್ಟು, ಇಲ್ಲೊಂದು ಅರಿಶಿನ, ಇಲ್ಲೊಂದು ಇದು ಹೂವು ಕೂರಿ ಬಿಟ್ಕೊಂಡು ಓಡಾಡ್ಕೊಂಡು ಡ್ರೆಸ್ಗಳು ಹಿಂಗೆ ಹಾಕೊಂಡು ಅದು ಮಾಡು, ಇದು ಮಾಡು, ಅದು ತೆಗೆದು ಇದು ತೆಗೆದು. ಅಯ್ಯೋ ಅದು ನಿಮಗೆ ಗೊತ್ತಿಲ್ಲ ಮಕ್ಕಳೇ. ನಿಜವಾಗ್ಲೂ ಹೇಳ್ತೇನೆ, ನೀವು ಅನುಭವಿಸಿಲ್ಲ ಒಟ್ಟು ಕುಟುಂಬದ ಮಾಧುರ್ಯ ಅಲ್ಲಿ ಇರ್ತವೆ. ಬೆಂಡೆಕಾಯಿ ಸ್ವಾರಸ್ಯ ಇರುತ್ತೆ, ಬದನೆಕಾಯಿ ಸ್ವಾರಸ್ಯ ಇರುತ್ತೆ. ಅದೆಲ್ಲ ಎಗರುತ್ತೆ. ಇರ್ಲಿ, ಎಲ್ಲ ಸೇರಿದ್ಮೇಲೆ ಒಂದು ಸಾಂಬಾರ್ ಮಾಡ್ಕೊಂಡು ತಿಂದ್ರೆ ಆಯ್ತು. ಬ್ಯೂಟಿಫುಲಿ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಇವತ್ತು ಅವ್ರಿಗೆ ಪಾರ್ಟಿ, ನಮಗ್ ಮನೆ ಮಂದಿಗೆಲ್ಲ ಹಬ್ಬದಡಿಗೆ ಸಂಭ್ರಮ. ಇನ್ನು ಅವ್ರಿಗೆ ಜನವರಿ 1 ಪರಸ್ಪರ ಕೈಕುಲುಕಿ ಆಲಂಗಿಸುವ ಸಂಸ್ಕೃತಿ. ಹ್ಯಾಪಿ ನ್ಯೂ ಇಯರ್ ರವಿ. ಫುಲ್ಲು ಕುಡಿದು ಬಿಟ್ಟಿದ್ದಾನೆ ಪುಣ್ಯಾತ್ಮ. ಮನೆ ಹತ್ರ ಹುಡ್ಕೊಂಡ್ ಬಂದ್ಬಿಟ್ಟಿದೆ. ಇಲ್ಲ ಅಂತೇಳಿ ನಮ್ಮ ನಾಯಿಗಳು ಬೊಗಳ್ತಿದ್ದಾವೆ. ನೋ ರವಿ, ಯು ಹ್ಯಾವ್ ಟು ಕಮ್ ರವಿ. ನಿನ್ ಕಾಲ ಇವತ್ತು ಯಾರೂ ಇಲ್ಲ ಪುಣ್ಯಾತ್ಮರು ಅಂಥವ್ರ ಎಲ್ಲ ದೂರ ಇದ್ಬಿಟ್ಟಿದ್ದಾರೆ. ಅಮ್ಮ ಹೇಳೋದು ಏನೋ ಇನ್ನೂ ಈ ಎಡವಟ್ಟು ಬೇಕು. ನನ್ಗೇನ್ ಗೊತ್ತಮ್ಮ, ಅವರು ಬೆಳಿಗ್ಗೆಯಿಂದ ಸಂಜೆವರೆಗೂ ದೂತ, ಸಂಜೆ ಆದ್ಮೇಲೆ ತೀರ್ಥ ಅಂದ್ರೆ ನಾನೇನ್ ಮಾಡ್ಲಿ? ನನಗ್ ಸಿಕ್ಕಾಗ ಚೆನ್ನಾಗೇ ಇರ್ತಿದ್ರು. ನಾನು ಅವ್ರ ಜೊತೆಲಿ ಏನಕ್ಕೆ ಕುತ್ಕೊಳ್ಳಿ? ಅಭ್ಯಾಸ ಇದೆ ಅಂತ ಗೊತ್ತು. ಈ ಪಾರ್ಟಿ ಹಾಕೊಳ್ತಾರೆ, ಮಾಡ್ಕೋತಾರೆ, ಎಡವಟ್ಟು ಮಾಡ್ಕೋತಾರೆ, ಎಷ್ಟೊತ್ತಲ್ಲಿ ಬಂದ್ಬಿಟ್ಟು ಎಗರ್ತಾರೆ, ಕುಣಿತಾರೆ. ಅಂದ್ರೆ ಊರಲ್ಲಿ ಇಲ್ಲ ಅಂತ ಹೇಳ್ಬಿಡು, ಕೆಲ್ಸದ ಮೇಲೆ ಹೋಗ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಡು ಅಂತ ಆ ಅಮ್ಮ ಸೇರಿಗೆ ಇಟ್ಕೊಂಡು ಇನ್ನೊಂದ್ಸಲಿ ಬಂದಂದ್ರೆ ಸರಿ ಪೊರ್ಕೆ ತಗೊಂಡು ಜಾಡ್ಸೋರು ಅವ್ರನ್ನ. ನಿಮ್ಮಿಂದ ನನ್ನ ಮಗ ದಾರಿ ತಪ್ಪನ ಹೋಗ್ರೋ ಅಂತ. ಅದೇ ನಮ್ಮ ಹಬ್ಬ ಅದು ಯುಗಾದಿ. ಯೋಚನೆ ಮಾಡಿ ನೋಡಿ. ಪಾದ ಪೂಜೆ ಹಿರಿಯರಿಗೆ, ಆಲಿಂಗನ, ಹೃದಯದ ಆಲಿಂಗನ, ಆಶೀರ್ವಾದ, ಹಿರಿಯರ ಆಶೀರ್ವಾದ. ಇದ್ಯಾವುದು ಗಬ್ಬನಾಥ ಹೊಡೆಯೋ ಶೇಕ್ ಹ್ಯಾಂಡುಗಳು. ಏನ್ ತಿಂದ್ರು, ಏನ್ ಬಿಟ್ರು, ಯಾವ್ದು ಬಿಟ್ರು, ಹೆಂಗಿದಾರೋ, ಎತ್ತದ್ದು, ಎಲ್ಲಿಗೆ ಹೆಜ್ಜೆ ಇಡ್ತಿದೀವಿ ಮಕ್ಕಳೇ? ಯೋಚನೆ ಮಾಡಿ ನೋಡಿ ನಮ್ಮ ಹೆಜ್ಜೆಗಳು ಎಲ್ಲಿ ನಡೆಯುತ್ತಿದೆ. ನಮ್ಮದು ಹಿರಿಯರಿಂದ ಆಶೀರ್ವಾದ, ಗುರುಗಳಿಂದ ಆಶೀರ್ವಾದ, ತಂದೆ ತಾಯಿಯಿಂದ ಆಶೀರ್ವಾದ, ಹಿರಿಯರಿಂದ ಆಶೀರ್ವಾದ, ಆಚಾರ್ಯರಿಂದ ಆಶೀರ್ವಾದ, ನಮಗ್ ಮಾರ್ಗದರ್ಶನ ಮಾಡೋರ್ಗೆ ಹೋಗ್ಬಿಟ್ಟು ಒಂದು ಫಲತಾಂಬೂಲ ಕೊಟ್ಬಿಟ್ಟು ಗಾದಿ ಹಬ್ಬಗಳ ಆಶೀರ್ವಾದ ಮಾಡಿ ಹಿಂಗೆ ಇದು ನೋಡಿ. ಇದು ಸಂಕಟ ಆಗುತ್ತೆ ಮಕ್ಕಳೇ, ಸಂಕಟ ಆಗುತ್ತೆ. ನಾಗರಿಕತೆಯ ರಭಸದಲ್ಲಿ ನಮ್ಮ ತನವನ್ನ ಕಳ್ಕೋತಿದ್ವು. ಯಾವುದು ಮುಚ್ಚಿಡಬೇಕು ಅದು ಮುಚ್ಚಿಡ್ತಿಲ್ಲ. ಯಾವುದು ತೆಗೆದಿಡಬೇಕು ಅದನ್ನು ತೆಗೆದಿಡ್ತಿಲ್ಲ. ಎಲ್ಲಾ ಎಗ್ಗು ಸಿಗ್ಗುಗಳ ಸೀಮೋಲ್ಲಂಘನ ಆಗಿಬಿಟ್ಟಿದೆ. ಅದೇ ಎಲ್ಲಿ ನೋಡಿ, ಜನವರಿ 1 ಮರಗಿಡಗಳ ಎಲೆ ಉದುರುವ ವಾತಾವರಣ. ಅವಕ್ಕೂ ಗೊತ್ತಾಗ್ಬಿಟ್ಟಿದೆ, ಮರಗಳಿಗೂ ಎಲೆ ಉದುರಕ್ ಶುರು ಆಗ್ತಂದ್ರೆ ನಿನ್ನ ವ್ಯಕ್ತಿತ್ವ ಬಿದ್ದೋಯ್ತು, ನಿನ್ನ ಮಾನ ಬಿದ್ದೋಯ್ತು, ನಿನ್ನ ಸನ್ಮಾನ ಬಿದ್ದೋಯ್ತು. ಒಂದು ಬಹುದೊಡ್ಡ ಮಾಧ್ಯಮ ಕುಟುಂಬ, ದೊರೆ ಕುಟುಂಬ ಮಕ್ಕಳೇ, ನೀವು ನಂಬೋಲ್ಲ. ಡಿಸೆಂಬರ್ 15ಕ್ಕೆ ಎಕ್ಸಿಟ್ ಅವರು.
ಅವ್ರ ಹತ್ರ ಶಿಪ್ ಇದೆ, ನೆನ್ಪಿಟ್ಕೊಳ್ಳಿ, ಶಿಪ್ ಇದೆ, ಐಲ್ಯಾಂಡ್ ಇದೆ. ಫುಲ್ ಪರಿವಾರ 600 ಜನ ಹೊಟ್ಟೋಗ್ಬಿಡ್ತಾರೆ ವಿತ್ ಭಟ್ರುಗಳು ಎಲ್ಲ ಹಾಕೊಂಡು ಹೊಟ್ಟೋಗ್ಬಿಡೋದು ಐಲ್ಯಾಂಡ್. ಜನವರಿ 25ನೇ ತಾರೀಕುವರೆಗೂ ಈ ಕಡೆ ಮಲ್ ಕೂಡ ನೋಡಲ್ಲ. ಅದೇ ಎಂಪ್ಲಾಯೀಸ್ಗೆ ಐಕು ಸಂಬಳ ಇನ್ನೊಂದು ಏನು ಕೊಡಲ್ಲ. ಅವನವನಿಗೆ ಎಷ್ಟು ಕೋಟಿ ಸಂಬಳ ಬೇಕು ಅಂದ್ರೂ ತಗೋತಾರೆ. ಎಂಪ್ಲಾಯೀಸ್ಗೆ ಒಂದು ಬೆನಿಫಿಟ್ಸು, ಹೆಲ್ತ್ ಇನ್ಶೂರೆನ್ಸು, ಮೆಡಿಕಲ್ ಇನ್ಶೂರೆನ್ಸು, ಪ್ರಾವಿಡೆಂಟ್ ಫಂಡು, ಗ್ರ್ಯಾಜುಯೇಟಿ, ಓ ಮತ್ತು ಪೂಚು. ಪಾರ್ಟ್ನರ್ಸ್ ಇವತ್ತು ನೋಡಿ, ಇವತ್ತು ನೀವು ಸ್ವಿಗ್ಗಿ, ಡನ್ಸೋ, ಲೊಟ್ಟು, ಬ್ಲಿಂಕಿಟ್ಟು ಇವರೆಲ್ಲ ಕತೆ ಹೇಳ್ತಿದ್ದೀರಲ್ವ. ಜೆಫ್ಟೋ ಎಷ್ಟು ಜನ 10 minutes ಡೆಲಿವರಿ ಕೊಟ್ಬಿಡ್ಬೇಕು ಅಂತ ಅವನ್ನ ಪ್ರಾಣ ತಿಂತಿದಾರಲ್ವ, 10 ನಿಮಿಷ ಡೆಲಿವರಿ ಅಂತಿದಾರಲ್ವಾ. ಯೋಚನೆ ಮಾಡಿ ನೋಡಿ, ಅವ್ರನ್ನೆಲ್ಲ ಡೆಲಿವರಿ ಪಾರ್ಟ್ನರ್ ಅಂತ ಮಾಡ್ಕೊಂಡಿದ್ರೆ ಅವ್ರಿಗೇನು ಬೆನಿಫಿಟ್ಸ್ ಇಲ್ಲ. ಯಾವ ಬೆನಿಫಿಟ್ಸ್ ಇಲ್ಲ, PF ಇಲ್ಲ, ES ಇಲ್ಲ, ಗ್ರಾಜ್ಯುಯೇಟ್ ಇಲ್ಲ, ಮಣ್ಣು ಮಸಿನೂ ಇಲ್ಲ. ಅದಕ್ಕೆ ಬುದ್ಧಿವಂತರಾಗಿ ಡೆಲಿವರಿ ಪಾರ್ಟ್ನರ್ ನೀನು ಯಾವ್ದಕ್ಕಾದ್ರೂ ಯಾವ ಪ್ಲಾಟ್ಫಾರ್ಮ್ಗೆ ನೀನು ಸ್ವಿಗ್ಗಿಗೂ ಮಾಡು, ಡನ್ಸೋಗೂ ಮಾಡು, ಬ್ಲಿಂಕಿಟ್ಗೂ ಮಾಡು, ಬಿಗ್ ಬಾಸ್ಕೆಟ್ಗೂ ಮಾಡು, ಟಾಟಾ ನ್ಯೂಗೂ ಮಾಡು, ಎಲ್ಲದಕ್ಕೂ ಮಾಡ್ಕೊ, ನೀನು ದುಡ್ಕೊ, ನೀನು ಅಷ್ಟೇ. ನೀನು ನಮ್ಮ ಎಂಪ್ಲಾಯ್ ಇಲ್ಲ, ನೀನು ಬೇಕು ಅಂದ್ರೆ ರಿಜಿಸ್ಟರ್ ಮಾಡ್ಕೊ. ಡೆಲಿವರಿ ಪಾರ್ಟ್ನರ್ ಪರ್ ಡೆಲಿವರಿ ಎಷ್ಟು 10 ನಿಮಿಷದಲ್ಲಿ ಡೆಲಿವರಿ ಮಾಡ್ಬೇಕು. ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ 10 ನಿಮಿಷದಲ್ಲಿ ಡೆಲಿವರಿ ಕೊಟ್ಬಿಡ್ತೇವೆ. ಎಲ್ಲೋ ತಗೊಬಂದು ಅನಾಹುತಗಳ ಸಂಚಲನ ಗೊತ್ತಾಗ್ಬಿಟ್ಟಿದೆ. ಪ್ರಕೃತಿ ಗೊತ್ತಾಗ್ಬಿಟ್ಟಿದೆ, ಮನುಷ್ಯ ಬೀಭತ್ಸ ಆಗ್ಬಿಟ್ಟಿದ್ದಾನೆ ಅಂತ. ಡಿಸೆಂಬರ್ 15ಕ್ಕೆ ಹೋಗೋ ಈ ಟೀಮ್ ಇದೆಯಲ್ಲ, ಹೇಳ್ಬಾರ್ದು ಮಕ್ಕಳೇ. ಅವರ ಒನ್ ಆಫ್ ದಿ ಅಕೌಂಟ್, ಬ್ಯಾಂಕ್ ಅಕೌಂಟ್, ಸಂಕಟದಿಂದ ಹೇಳ್ತಾನೆ 2,000 ಕೋಟಿ ಇದೆ. ಒನ್ ಆಫ್ ದಿ ಅಕೌಂಟ್ 10 ಅಕೌಂಟ್ ಇದೆ ಆ ಥರದ್ದು. 2,000 ಕೋಟಿ ಎಂಪ್ಲಾಯೀಸು ಇವತ್ತಿಗೂ ಲೇಬರ್ ಕೋರ್ಟಲ್ಲಿ ಫೈಟ್ ಮಾಡ್ತಿದ್ದಾರೆ. ಅವ್ರಿಗೇನು ಕೊಡಬೇಕೋ ಸಿಗಲಿಲ್ಲ. ಅದಿದ್ದು 600 ಜನಗಳ ಪಡೆ ಇವತ್ತು ಒಂದು 6 ಜನಕ್ಕೆ ಬಂದ್ಬಿಟ್ಟಿದೆ. ಅಲ್ಲೂ ಗೋಟಾಲ ಮಾಡಿ ಇಟ್ಬಿಟ್ಟಿದ್ದಾರೆ. ಇವ್ರ ಎಂಜಾಯ್ಮೆಂಟ್ ಕಡಿಮೆ ಇರಲ್ಲ, ಇವ್ರು ಕುಡಿಲಿಕ್ಕೆ, ತಿನ್ಲಿಕ್ಕೆ. ಅದಕ್ಕೆ ಗೊತ್ತಾಗ್ಬಿಟ್ಟಿದೆ ಪ್ರಕೃತಿಗೂ ಕೂಡ ಜನವರಿ 1ರ ಮೇಲೆ ನೋಡಿ ಎಲೆಗಳೆಲ್ಲ ಉದುರೋಗುತ್ತೆ. ನಮ್ಮ ನಿಯತ್ತು ಬಿದ್ದೋಯ್ತು, ನಮ್ಮ ನ್ಯಾಯ ಬಿದ್ದೋಯ್ತು, ನಮ್ಮ ಧರ್ಮ ಬಿದ್ದೋಯ್ತು, ನಮ್ಮ ವ್ಯಕ್ತಿತ್ವ ಬಿದ್ದೋಯ್ತು, ನಮ್ಮ ವಿವೇಚನೆ ಬಿದ್ದೋಯ್ತು, ನಮ್ಮ ಸಂಸ್ಕಾರ ಬಿದ್ದೋಯ್ತು ಮಕ್ಕಳೇ. ಅದೇ ಯುಗಾದಿ ನೋಡಿ, ನಮ್ಮ ಹಬ್ಬ ನೋಡಿ, ಎಲೆಗಳು ಚಿಗುರ್ತವೆ, ನಮ್ಮ ಸಂಸ್ಕಾರ ಚಿಗುರ್ತಿದೆ ಅಂತ. ಮರಳಿ ಹುಟ್ಟು ಬರ್ತಾನೆ ಅಂತಕ್ಕಂಥದ್ರ ಸಂಭ್ರಮ. ಅದು ನಮ್ಮ ಯುಗಾದಿ ಹಬ್ಬ. ನಾನು ಯುಗಾದಿ ಹಬ್ಬಕ್ಕೆ ಮಾತಾಡೋಣ ಅನ್ಕೊಂಡೆ. ಯಾಕೋ ತುಂಬಾ ಜನ ವಿಶಿಂಗು, ಇನ್ನೊಂದು ಅದು ಇದು, ಅದ್ರಲ್ಲಿ ಯಾರೋ ಕೇಳೋರು, ಗುರುಗಳೇ ನಮ್ಮ ಸಂಸ್ಕಾರ ಮಾತಾಡಿ ಗುರುಗಳೇ, ಅದೆಲ್ಲ ಇಲ್ಲಿ ಕುತ್ಕೋಗ್ಬಿಡ್ತು. ನಮ್ಮದು, ನಮ್ಮ ಮನೆತನದ್ದು, ನಮ್ಮ ಗೌರವದ್ದು, ನಮ್ಮದಿದು, ಅದ್ರ ಬಗ್ಗೆ ಮಾತಾಡ್ಬೇಕು. ನಿಮಗ್ ಪರಿಚಯ ಮಾಡಿಸ್ಕೊಳ್ಬೇಕು. ನಿಮಗ್ ಗೊತ್ತಿಲ್ಲ ನಾವ್ ಯಾರು, ನಮ್ಮ ಪೂರ್ವಜರು ಯಾರು, ನೀವು ಗೊತ್ತಿಲ್ಲ. ಯಯಾತಿ ಮಹಾರಾಜ ಕೇಳಿದ್ರೆ ಪುರು, ಶುಕ್ರಾಚಾರ್ಯರ ಮಗಳು ದೇವಯಾನಿ ಏನ್ ಮಾಡ್ತಾಳೆ ಅಂದ್ರೆ, ಯಯಾತಿ ಅನ್ನತಕ್ಕಂಥ ಒಬ್ಬ ರಾಜನನ್ನ ಮದುವೆ ಆಗ್ತಾಳೆ. ಯಯಾತಿಗೆ ಒಬ್ಬ ಶರ್ಮಿಳೆ ಅನ್ನತಕ್ಕಂಥ ಒಂದು ಹೆಣ್ಣಿನ ಮೇಲೆ ಮೋಹ. ಶುಕ್ರಾಚಾರ್ಯರಿಗೆ ಇಷ್ಟ ಇಲ್ಲ. ಸರಿ ಆಯ್ತು, ಮಗಳಿಷ್ಟ ಅಂತ ಮದುವೆ ಮಾಡ್ದ. ಯಯಾತಿ ಯಾರು ಗೊತ್ತಾ? ನಮ್ಮ ರಾಮನ ವಂಶಸ್ಥನವ, ನೆನಪಿಟ್ಟುಕೊಳ್ಳಿ. ಇಕ್ಷಾಕು ಕುಲ ವಂಶಸ್ಥ ಯಯಾತಿ, ಸಾಮಾನ್ಯನಲ್ಲ. ಇದಾಯ್ತಾ? ಅವಳು ಕೋಪ ಬಂದು ದೇವಯಾನಿ ಏನ್ ಮಾಡಿರ್ತಾಳೆ ಗೊತ್ತಾ? ಆತನ ಗೆಳತಿಯನ್ನ ಕರ್ಕೊಂಡು ಬಂದು ಕೆಲ್ಸಕ್ಕೆ ಇಟ್ಕೊಂಡಿರ್ತಾಳೆ. ಇವನು ಕದ್ದು ಮುಚ್ಚಿ ಅವಳ ಮೇಲೆ ವಿಪರೀತ ಮೋಹ. ಯಾರ ಮೇಲೆ? ಗೆಳತಿ ಮೇಲೆ. ಹೆಂಡತಿ ಮೇಲೇನೂ ಆಸೆ, ಆದ್ರೆ ಗೆಳತಿ ಮೇಲೆ ವಿಪರೀತ ಮೋಹ. ಕದ್ದು ಮುಚ್ಚಿ ಹೋಗ್ತಾ ಬರ್ತಾ ಅವಳಿಗೆ 4 ಮಕ್ಕಳು. ನೆನ್ಪಿಟ್ಕೊಳ್ಳಿ. ದೇವಯಾನಿಗೂ ಮಕ್ಕಳು. ಇದು ಗೊತ್ತಾಗಿ ಇವಳು ಏನ್ ಮಾಡ್ತಾಳೆ? ದೇವಯಾನಿ ಶುಕ್ರಾಚಾರ್ಯರಿಗೆ ಹೇಳ್ಬಿಡ್ತಾಳೆ, ನನ್ನ ಗಂಡ ಮಾಡ್ತಿರೋದು ನೋಡು, ಹಿಂಗ್ ಮಾಡ್ಬಿಟ್ಟ, ನನಗ್ ಮೋಸ ಮಾಡ್ಬಿಟ್ಟ, ಹಾಗೆ ಹೇಗೆ ಅಂತ. ಏನೋ ನಿನಗೆ ಕಾಮದ ವಾಸನೆ ಅಲ್ವಾ, ನಿನಗೆ ವೃದ್ಧಾಪ್ಯ ಬಂದು ಬಿಡಲಿ ಅಂತ ಶಾಪ ಇಟ್ಬಿಡ್ತಾನೆ. ಅಕಾಲಿಕ ವೃದ್ಧಾಪ್ಯ, ಒಂದು 25ನೇ ವಯಸ್ಸಿಗೆ ಒಂದು 75 ಇರ್ತಾರ. ಅದಾದ್ರೆ ಏನಿರುತ್ತೆ? ಅವನಿಗೂ ಕಾಮದ ಭಾವ, ಅನುಭವಿಸ್ಬೇಕು, ನೋಡ್ಬೇಕು, ಇನ್ನೊಂದು ಅನುಭವಿಸಬೇಕು, ಇನ್ನಷ್ಟು ಅನುಭವಿಸಬೇಕು ಅನ್ನೋ ಹುಚ್ಚು. ಅವನ್ 30-35ನೇ ವಯಸ್ಸು. ಅಲ್ಲಿ ನೋಡಿದ್ರೆ ಮಕ್ಕಳಿದ್ದಾರೆ, ಏನು ಆಗ್ತಿಲ್ಲ. ತಡೀಲಾರದೆ ಶುಕ್ರಾಚಾರ್ಯರ ಕಾಲಕ್ಕೆ ಬಿದ್ಬಿಡ್ತಾನೆ. ನಾನು ಮಾಡಬಾರ್ದು, ತಪ್ಪು ಮಾಡಿದೆ, ಆದ್ರೆ ಅನುಭವಿಸೋ ವಯಸ್ಸಲ್ಲಿ ಇಂಥ ಶಾಪ ಕೊಟ್ಬಿಟ್ರಲ್ಲ ಅಂದಾಗ
ಅಳಿಯನನ್ನ ಮನ್ನಿಸಿ ಶುಕ್ರಾಚಾರ್ಯರು ಒಂದು ವರ ಕೊಡ್ತಾರೆ. ನಿನ್ನ ವೃದ್ಧಾಪ್ಯವನ್ನ ಯಾರಾದ್ರೂ ಹಂಚ್ಕೋತಾರೆ ಅಂದ್ರೆ ನಿನಗೆ ಮರಳಿ ಯೌವನ ಬರುತ್ತೆ, ಹೋಗು, ಇದು ನನ್ನ ವರ ಅಂತ ಶುಕ್ರಾಚಾರ್ಯರು ಕೊಡ್ತಾರೆ. ಫಸ್ಟ್ ಆತ ಹೋಗೋದು ದೇವಿಯಾನಿ ಹತ್ರ. ತಗೊಳ್ಳಲೇ, ಹೋಗಲೋ ಮುದುಕಾಗಿದೆಯಾ, ನಿನ್ನ ವಯಸ್ಸಾದದನ್ನ ನಾನೇನಕ್ಕೆ ತಗೊಳ್ಳಿ ಅಂತ ಹೇಳ್ತಾಳೆ. ಮೊದಲನೇ ಹೆಂಡತಿ ಅಲ್ವಾ, ಧರ್ಮಕ್ಕೆ ಅರ್ಧಾಂಗಿ ಅಲ್ವಾ. ಸರಿ, ಯಾಕೆ ಮಕ್ಳನ್ನ ಕೇಳಿದ್ರೆ ಅವರು ತಗೊಳಲ್ಲ. ಹೋಗಪ್ಪೋ, ನಿನ್ನ ಆಟಗಳು ನಿನ್ನ ಕಥೆಗಳು ನಾವು ನೋಡ್ಬಿಟ್ಟಿದೀವಿ, ನಿನ್ನ ವೃದ್ಧಾಪ್ಯವನ್ನ ನಾವ್ ಈಗ್ಲೇ ತಗೋಬೇಕಾ? ನಾವು ಆಡೋದು ಕುಣಿಯೋದು ಮೋಜು ಮಸ್ತಿ ಇನ್ನು ಎಷ್ಟೋ ನೋಡೋದಿದೆ, ಇದೆಲ್ಲ ಬಿಟ್ಟಾಕು ಯಯಾತಿ ಅಂತ ಹೇಳ್ಬಿಡ್ತಾರೆ. ತಂದೆಗೆ ಹೇಳ್ಬಿಡ್ತಾರೆ, ಅವಾಗ ಮುದುಕ ನಿನ್ ಪ್ರಾಣ ಬಿಡೋದು ನೋಡು ಅಂತ ಹೇಳಿ. ಆಗ ಯಯಾತಿ ಶರ್ಮಿಳ ಹತ್ರ ಹೋಗ್ತಾನೆ. ಆಕೆ ಮಕ್ಕಳು ಇರ್ತಾರೆ. ಯಾರಾದ್ರೂ ನನ್ನ ವೃದ್ಧಾಪ್ಯ ತಗೋತೀರಾ ಅಂದ್ರೆ ಆಗ ಶರ್ಮಿಳೆಯ ಒಬ್ಬ ಮಗ, ಅಪ್ಪಾಜಿ ನೀವು ಚೆನ್ನಾಗಿರ್ಬೇಕಪ್ಪಾಜಿ, ನೀವು ನಮ್ಮ ಅಪ್ಪ, ಧರ್ಮಬದ್ಧ ಅಪ್ಪ, ನಮಗೆ ಹೀಗೆ ಕೊಡಬೇಕು, ಏನ್ ಕೊಡಬೇಕು ನಿಮ್ಮ ಇದರಲ್ಲಿ ನೀವು ಕೊಟ್ಟಿದ್ದೀರಿ, ಅಂಥದ್ದು ನಿಮಗೆ ಸೇವೆ ಮಾಡುವ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ, ನಿಮ್ಮ ವೃದ್ಧಾಪ್ಯವನ್ನ ನಾನು ತಗೋತೇನೆ, ನೀವು ಎಂಜಾಯ್ ಮಾಡಿ ಅಂತ ಹೇಳಿ ತಂದೆಯ ವೃದ್ಧಾಪ್ಯವನ್ನು ತಗೋಬಿಡ್ತಾನೆ ಚಿಕ್ಕ ಹುಡುಗ. ಚಿಕ್ಕ ಹುಡುಗ ತಗೋಬಿಡ್ತಾನೆ. ಯಯಾತಿ ಕೊಡ್ತಾನೆ. ಅವನಿಗೆ ಮತ್ತೆ ಯೌವನ, ಮಗನ ಯೌವನ ಬರುತ್ತೆ. ತಗೊಳ್ಳಿ, ಎಷ್ಟೋ ವರ್ಷ ಆನಂದ ಮೋಜು ಮಸ್ತಿ. ರಾಜ ಅಂದ ಮೇಲೆ ಇಷ್ಟಕ್ಕೂ ಒಂದಿರುತ್ತೆ. ಎಲ್ಲ ಕಳೆದು ಒಂದು ಸಲ ಅವನಿಗೆ ಆ ನಶೆನಲ್ಲೇ ಇರ್ತಾನೆ. ಒಂದು ದಿನ ಅವನಿಗೆ ಜ್ಞಾನೋದಯ ಆಗುತ್ತೆ. ಏನು ಮಾಡುತ್ತಿದ್ದೇನೆ ನಾನು? ಈ ಕಾಮದ ನಶೆನಲ್ಲೇ, ಭೋಗದ ನಶೆನಲ್ಲೇ ಕುಳಿತುಕೊಂಡು ನನ್ನ ಒಂದು ವೃದ್ಧಾಪ್ಯವನ್ನ ಮಗನಿಗೆ ಕೊಟ್ಟು ಬಿಟ್ಟು ಅವನ ಯೌವನವನ್ನ ತಗೊಂಡು ಎಂಜಾಯ್ ಮಾಡ್ತಿದ್ದಾನೆ. ಎಂತ ಒಂದು ಕೇಡುಗಾಲ ನನ್ನ ಬುದ್ಧಿಗೆ ಬಂತು. ತಪ್ಪಾಯ್ತು ಅಂತ ಅಂದ್ಕೊಂಡು ಬಂದು, ನೀವು ನಂಬಲ್ಲ, ಮಗನ ಬಳಿ ಕ್ಷಮೆ ಕೇಳಬಿಟ್ಟು ಮಗನ ವೃದ್ಧಾಪ್ಯವನ್ನ ಮರಳಿ ತಗೋತಾನೆ. ತನ್ನ ಯೌವನ ಏನ್ ತಗೊಂಡಿದ್ನೋ ವಾಪಸ್ ಕೊಡ್ತಾನೆ. ಕೊಟ್ಟು ಬಿಟ್ಟು ಯಾವ ಮಗ ಆ ವೃದ್ಧಾಪ್ಯವನ್ನ ಹಂಚ್ಕೊಂಡಿದ್ನೋ ಅವನಿಗೆ ಪಟ್ಟ ಕಟ್ಟುತ್ತಾನೆ. ಅವನೇ ಪುರು ಮಹಾರಾಜ, ಪುರೂರವ ಅಂತ ಕೂಡ ಹೇಳ್ತಾರೆ. ನೋಡಿ, ಇಷ್ಟಕ್ಕೂ ಎರಡನೇ ಹೆಂಡತಿಯ ಮಗ. ಮೊದಲನೇ ಹೆಂಡತಿ ಮಕ್ಕಳು ಒಪ್ಪಲ್ಲ. ಇವಳನ್ನು ಕದ್ದು ಮುಚ್ಚಿ ಇಟ್ಕೊಂಡಿರ್ತಾನೆ. ನೋಡಿ, ಧರ್ಮಬದ್ಧವಾಗಿಯೇ ಯಯಾತಿ ಅಲ್ಲೊಂದು ನ್ಯಾಯ ಮಾಡ್ತಾನೆ. ಆಳು ಹೋಗುವಂತ ಆ ಪುರು ಮಹಾರಾಜನಿಗೆ ಅವನನ್ನ ಮಹಾರಾಜ ಮಾಡಿ ತಾನು ವಾನಪ್ರಸ್ಥಕ್ಕೆ ಹೋಗ್ತಾನೆ. ಸಾಕಿನ್ನು ಇದಕ್ ಮೇಲೆ ಏನು ಕುಳಿತುಕೊಳ್ಳೋದು, ಇನ್ನೂ ಏನು ಈ ಭೋಗದ ಲಾಲಸೆಯಲ್ಲಿ ಕುಳಿತುಕೊಂಡು ಈ ನಶೆಯಲ್ಲಿ ಮತ್ತಲ್ಲಿ, ಇದು ನನ್ನ ಸಂಸ್ಕಾರ. ಒಂದು ತಂದೆ ನೀವು ನೋಡ್ಕೋಬೇಕು ಅಂತ. ಹಾಗೆ ಒಬ್ಬ ತಂದೆ ಆದವನು ಯಾರಿಗೆ ನ್ಯಾಯ ಸಲ್ಲಿಸಬೇಕು, ನಿಜವಾಗ್ಲೂ ನೋಡ್ಬೇಕಾದ್ರೆ ದೇವಿಯಾನಿ ಮಕ್ಕಳಿಗೆ ಪಟ್ಟ ಕೊಟ್ಟಬೇಕು. ಅವನಿಗೆ ಗೊತ್ತಾಯ್ತು ಎಲ್ಲಿ ನ್ಯಾಯ ಧರ್ಮ ಇದೆ ಅಂತ. ಧರ್ಮಕ್ಕವ್ರೆ, ಆದ್ರೆ ಅವರಲ್ಲೇ ಧರ್ಮ ಇಲ್ಲ. ಇವ್ರು ನೋಡಿದ್ರೆ ಅಲ್ಲ, ಅವತ್ತು ತಪ್ಪಲ್ಲ. ಯುಜುತ್ಸುಗೆ ಹಂಗೆ ಮಾಡಿದ್ದು. ನಿಜ ಹೇಳ್ಬೇಕು ಅಂದ್ರೆ ಧೃತರಾಷ್ಟ್ರ ಪಟ್ಟ ಕಟ್ಟಬೇಕಾಗಿದ್ದು ಯುಜುತ್ಸುಗೆ, ಧರ್ಮಬದ್ಧ ಸೇವಕಿಗೆ ಹುಟ್ಟಿದವನಲ್ವಾ. ನೋಡಿ ಏನು ರಾಜತಂತ್ರಗಳು. ಅದಕ್ಕೆ ಆ ಕುರು ಸಾಮ್ರಾಜ್ಯವೇ ಅವನತಿ ಆಗ್ಬಿಡ್ತು. ಕೌರವೇಶ್ವರ ಅಂತಿಮ ಆಗ್ಬಿಟ್ಟ. ಇದು ಲೆಕ್ಕ. ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಕಥೆಯಲ್ಲೂ ಅಲ್ಲೊಂದು ತ್ಯಾಗ, ಬಲಿದಾನೆ, ಸತ್ಯ ನಮ್ಮನ್ನ ಅರಿವು ಮೂಡಿಸುತ್ತೆ. ನೀನು ಯಾವ ನಶೆಯಲ್ಲಿದ್ರೆ ಏನ್ ಹಾಳಾಗ್ತೀಯ, ಎಷ್ಟು ದಿನ ಇರ್ತೀಯ ನೀನು, ಒಂದಲ್ಲ ಒಂದು ದಿನ ಕಳಿಬೇಕಲ್ವ. ನೋಡಿ, ಅವನಿಗೆ ಜ್ಞಾನೋದಯ ಆಯ್ತು ಯಯಾತಿ ಮಹಾರಾಜನಿಗೆ. ಮಗನಿಗೆ ಕೊಟ್ಟು ಬಿಟ್ಟ. ನೀನು ನಿಜವಾದ ಮಗ, ನೀನು ನಿಜವಾದ ವಾರಸ್ದಾರ ಅಂತ ಕೊಡ್ತಾನೆ. ದಟ್ ಇಸ್ ದ ಬ್ಯೂಟಿ. ಇವತ್ತೇನ್ ಮಾಡ್ಬಿಟ್ಟಿದೆ, ಅವರಿಗೆ ತಮ್ಮವರಿಗೆ, ತಮ್ಮ ಮಕ್ಕಳಿಗೆ ಅವ್ರನ್ನೇ ಬೆಳೆಸೋದೇ ವಿನ ಇನ್ಯಾರನ್ನೂ ಬೆಳೆಸಲ್ಲ. ನಮ್ಮವನ್ ಚೆನ್ನಾಗಿರ್ಬೇಕು, ನನಗೆ ಮೀರಿ ನಮ್ಮವ್ರಿಗೆ ಮೀರಿ ಬೆಳಿಬಾರ್ದು, ಫಸ್ಟ್ ಹೊಡಿಯೋವನ್ನ ಅಂತಾರೆ. ದಟ್ ಇಸ್ ವಾಟ್ ಕಲಿಯುಗ ಮಕ್ಕಳೇ. ಈ ರೀತಿ ಪಾಶ್ಚಾತ್ಯದ ಆ ಒಂದು ಭಾವಗಳಲ್ಲಿ ಇದ್ದುಕೊಂಡ್ರೆ ಯೋಚನೆ ಮಾಡಿ ನೋಡಿ, ಇನ್ನೇನು ಮರ ಗಿಡಗಳ ಎಲೆನೂ ಬೀಳುತ್ತೆ. ಅದೇ ನೋಡಿ ಯುಗಾದಿ, ಸಂಸ್ಕಾರಗಳ ಪುನರುಜ್ಜೀವನ ಮತ್ತೆ ಚಿಗುರ್ತಿದೆ. ನಮ್ಮತನ, ನಮ್ಮವರು, ನಮ್ಮ ಕುಟುಂಬ. ನೀವೆಷ್ಟೇ ದಾಳಿ ಮಾಡಿ, ನಾನಂತೂ ಹೇಳ್ತೇನೆ, ನೀವೆಷ್ಟೇ ದಾಳಿ ಮಾಡಿ ನಮ್ಮ ಸಂಸ್ಕಾರ ನಾವು ಬಿಡೋಲ್ಲ. ನೀವೇನೋ ಮಾಡ್ಕೊಳ್ಳಿ, ಹೋಗಿ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ, ನಾವಂತೂ ಬಿಡೋದಿಲ್ಲ.
ತನ ಬಿಡೋದಿಲ್ಲ. ನಮ್ಮಮ್ಮ, ನಮ್ಮಪ್ಪ, ನಮ್ಮ ಕುಟುಂಬ, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಭಾಷೆ, ನಾವಿದ್ದೇ ಇರ್ತೇವೆ ನೋಡಿ. ಅವ್ರದ್ದು ಅದೇ ಜನವರಿ 1 ಆದ್ರೆ ಹ್ಯಾಂಗೋವರಿಂದ ಇಳಿಯೋಲ್ಲ, ಸಮತೋಲನ. ಅದೇ ನಮ್ಮದಾದ್ರೆ ಯುಗಾದಿ ಆದ್ರೆ ಪಾಠ, ಪ್ರವಚನ, ಕುಟುಂಬ, ಆತ್ಮೀಯರಿಂದ ಅಮೃತಪಾನ. ಅವ್ರದ್ದು ಹ್ಯಾಂಗೋವರ್ ಪಾನ, ನಮ್ದು ಅಮೃತಪಾನ. ಈ ಆನಂದಕ್ಕಿಂತ ಆನಂದ ಇರುತ್ತೋ ಕುಟುಂಬದ ಜೊತೆ ಕುಳಿತು ಆನಂದವಾಗಿ ಕುಳಿತು ಮಾತಾಡ್ತಾ ಹಬ್ಬ ಮಾಡ್ತಾ ಅಜ್ಜ, ಅಜ್ಜಿ, ಅಮ್ಮ, ಅಪ್ಪ, ಅತ್ತೆ, ಮಾವ, ಅಣ್ಣ, ತಮ್ಮ, ಅಕ್ಕ, ಅತ್ತಿಗೆ, ಏನು ಸಂಭ್ರಮ ಗೊತ್ತಾ ಮಕ್ಕಳೇ? ಅದಿದೆಯಾ? ಯೋಚನೆ ಮಾಡಿ ನೋಡಿ. ಜನವರಿ 1 ಸೆಲೆಬ್ರೇಷನ್, ಈ ರೀತಿಯ ಹುಚ್ಚುತನದ ಸೆಲೆಬ್ರೇಷನ್ ಬೇಕಾ? ನಿಜವಾಗ್ಲೂ ನಮ್ಮ ತನವನ್ನು ಕಳ್ಕೊಂಡು, ನಮ್ಮ ಮರ್ಯಾದೆ ಕಳ್ಕೊಂಡು, ವ್ಯಕ್ತಿತ್ವ ಕಳ್ಕೊಂಡು, ಶೀಲವಂತರ ದೇಶ ಅನ್ನೋದು ನಮ್ಮದು. ಎಂತ ಶೀಲವಂತ ಗೊತ್ತಾ ಅವನು? ಶೀಲವಂತ ಅಂತ ಹೇಳ್ದಂಗೆ ಏನ್ ಗೊತ್ತಾ? ಗುಣ, ವ್ಯಕ್ತಿತ್ವ. ನಿಲ್ತಾರಪ್ಪ ಭಾರತೀಯರು ಅಂತ. ಹೌದು, ನಮ್ಮ ದೇಶ, ನಮ್ಮತನ, ನಮ್ಮ ಭಾಷೆ, ನಮ್ಮ ಕನ್ನಡತನ. ದಯಮಾಡಿ ಮಕ್ಕಳೇ, ಇದು ಯಾವುದೋ ಅಪ್ರಯೋಜಕ ವಿಚಾರಗಳಿಗೆ ಪ್ರಚೋದನೆ ಆಗಿ ಅಲ್ಲೆಲ್ಲೋ ಧುಮುಕ್ಬೇಡಿ. ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಹೇಳುವುದು ನನ್ನ ಧರ್ಮ, ಪಾಲಿಸುವುದು, ಬಿಡುವುದು ಇನ್ನೊಂದು ಬಿಡಿ. ಇಷ್ಟು ದಿನ ಆಗಿದ್ದೆ. ನನಗೂ ಗೊತ್ತಿರ್ಲಿಲ್ಲ, ಹೋಗ್ತಿದ್ದೆ ಸ್ನೇಹಿತರ ಜೊತೆ, ಆತ್ಮೀಯರ ಜೊತೆ, ಅದೇನೋ ಕುತೂಹಲ, ಇನ್ನೊಂದು ಅನ್ನತಕ್ಕಂಥದ್ದು. ಡಿಸೆಂಬರ್ 31ಕ್ಕೆ ಎಲ್ಲೂ ಹೋಗ್ತಿರ್ಲಿಲ್ಲ, ಶಿವ ಅಂತಿದ್ದು ಬಿಡ್ತಿದ್ದೆ. ಡಿಸೆಂಬರ್ 31ಕ್ಕೂ ನನ್ನ ಫೋನ್ ಐ ವಾಸ್ ವೆರಿ ಬ್ಯುಸಿ, ನಾಟ್ ರೀಚಬಲ್ ಆಲ್ಸೋ. ದಟ್ಸ್ ಇಟ್. ಎಲ್ಲವೇ ಇಲ್ಲ. ಸಂಜೆ 6 ಗಂಟೆ ಮೇಲೆ ನಾಟ್ ರೀಚಬಲ್. ಅವತ್ತು ಯಾರು ಫೋನ್ ಮಾಡಿದ್ರು ನಾನು ತೆಗ್ದಿಲ್ಲ, ಇಲ್ಲವೂ ಇಲ್ಲ, ಬೇಕು ಇಲ್ಲ, ಅವಶ್ಯಕತೆಯೂ ಇಲ್ಲ, ಆ ವಿಶ್ವ ಬೇಕಿಲ್ಲ, ನಾನು ಮಾಡೋಲ್ಲ. ಐ ಹವ್ ಲರ್ನ್ಡ್ ಇಟ್. ಐ ಲರ್ನ್ ದ ಬಿಗ್ಗೆಸ್ಟ್ ಲೆಸನ್ಸ್. ಅದರಾದ್ರೂ ವಿಶೇಷವಾಗಿ ಹಂಗೂ ಕೆಲವರು ಹಾಕಿದ್ರು, ಧನ್ಯವಾದಗಳು. ಇಷ್ಟು ಹೇಳಿರ್ತೇನೆ ವಿನ ಐ ಡೋಂಟ್ ರಿಪ್ಲೈ ಬ್ಯಾಕ್, ಬಿಕಾಸ್ ಅದು ನಮ್ಮತನವಲ್ಲ ಅಂತ. ಯೋಚನೆ ಮಾಡಿ, ಸರಿಯೋ ತಪ್ಪು, ನಾವು ಹೋಗ್ತಿರೋ ದಾರಿ, ಅದನ್ನ ಹೇಳ್ತಲೇ ಇರ್ತೇನೆ. ನೀವು ಮಾಡಲಿಲ್ಲ ಅಂದ್ರೂ ಒಂದು ತಂದೆ ತಾಯಿ ಮಕ್ಕಳಿಗೆ ಪೋಷಿಸ್ತಲೇ ಇರ್ತಾರೆ, ಹೇಳ್ತಲೇ ಇರ್ತಾರೆ, ಧೈರ್ಯ ಹೇಳ್ತಿರ್ತಾರೆ, ಸಮಾಧಾನ ಮಾಡ್ತಿರ್ತಾರೆ, ತಿದ್ದುತ್ತಿರ್ತಾರೆ, ಉಣಬಡಿಸ್ತಾರೆ. ನನ್ನ ಕೆಲಸ ಅದು ಮಕ್ಕಳೇ, ನನ್ನ ಕೆಲಸ ಅದು. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ 2024 ಮಕರ ರಾಶಿ. ಬ್ಯೂಟಿಫುಲ್. ಜೂನ್ 3ರವರೆಗೂ ಒಂದು ಗತ್ತು, ಏಪ್ರಿಲ್ 1ರವರೆಗೂ ಒಂದು ಗತ್ತು. ಹೌದು, ಈ 2 ತಿಂಗಳು ನಾಗಾಲೋಟ ಇರುತ್ತೆ ನಿಮಗೆ. ಮುಖ್ಯವಾಗಿ 45 ದಿನ ಬ್ಯೂಟಿಫುಲ್. ಆದರೆ ಕರ್ಮಬಲ ಇರೋಲ್ಲ, ಅದರಿಂದ ಎಡಗಾಡ್ತಿದ್ದೀರಿ. ಹೇಳಿದ್ದೇನಲ್ವಾ, ಮಕರ ರಾಶಿ ಬಗ್ಗೆ ತುಂಬಾ ಬಾರಿ ಹೇಳಿದ್ದಾನೆ. ಯು ಆರ್ ಎ ಜೀನಿಯಸ್. ತುಂಬಾ ಬುದ್ಧಿವಂತರು, ಅದಕ್ಕೆ ಕಷ್ಟ. ನಿಮಗೆ ಕಷ್ಟಪಟ್ಟು ದುಡಿಯೋ ಕೆಲಸ ಕೊಡಬಾರ್ದು, ಬುದ್ಧಿ ಉಪಯೋಗಿಸಿ ಕೊಡೋ ಕೆಲಸ ಕೊಟ್ರೆ ನೀವೊಂದು ಎನಿಗ್ಮಾ, ನೀವೊಂದು ದಂತಕತೆ, ನೀವೊಂದು ಎಕ್ಸ್ಟ್ರಾಡಿನರಿ ಪವರ್ಫುಲ್ ಪರ್ಸನ್. ನಿಮ್ಗೆ ಪಕ್ಕದಲ್ಲಿ ಇರಬೇಕು ಒಂದು ಸೇನಾಪತಿ, ಒಂದು ಮಂತ್ರಿ, ಒಂದು ದೊರೆ, ಈ ಥರದ್ದು ಇರಬೇಕು. ದ್ಯಾಟ್ ಈಸ್ ಯುವರ್ ಸ್ಟ್ರೆಂತ್. ಬಿಸ್ನೆಸ್ ಹೆಡ್ ನೀವು, ಸೇಲ್ಸ್ ಹೆಡ್ ನೀವು, ಎಸ್ ಮ್ಯಾನೇಜ್ಮೆಂಟ್ ಹೆಡ್ ನೀವು. ಮಕರ ರಾಶಿ, ದ್ಯಾಟ್ ಈಸ್ ಯುವರ್ ಕೆಪಾಸಿಟಿ. ದೊರೆ ಆಗ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾನೆ. ಎಸ್, ಸೇವಕ ಆಗ್ಲಿಕ್ಕೂ ಆಗೋಲ್ಲ ನಿಮ್ಮ ಕೈಯಲ್ಲಿ ಅಂತ. ನಿಮಗೆ 2024ರವರೆಗೂ ಅಲ್ಲಾಡಿಸ್ಬಿಟ್ಟಿದ್ದಾನೆ. ಪಾದ ಶನಿ ಈಗ ಬಿಟ್ಟು ಹೋಗ್ತಿದ್ದಾನೆ ಮಕ್ಕಳೇ. ಬ್ಯೂಟಿಫುಲ್. ಅದರಿಂದ ಪೂರ್ಣ ಕುಂಭ ಸ್ವಾಗತ. 2025 ದಾರಿಗಳು ಆಲ್ರೆಡಿ ಶುರು ಆಗ್ಬಿಟ್ಟಿದೆ ಕೆಲವರಿಗೆ. ನಾನು ನೋಡಿದೆ ನಮ್ಮ ಮಕರ ರಾಶಿಯವರಿಗೆ ಚೇತರಿಕೆ, ಹಣಕಾಸು, ಧನ, ವ್ಯವಸ್ಥೆ, ವೃತ್ತಿ, ವ್ಯಾಪಾರ ಇವೆಲ್ಲವನ್ನು ನೋಡೋದಿರುತ್ತೆ. ಒನ್ ಆಫ್ ದ ಬಿಗ್ಗೆಸ್ಟ್ ಲೀಗಲ್ ಬ್ಯಾಟಲ್ಸ್ ಅನ್ನ ಗೆಲ್ಲತಕ್ಕಂಥ ಒಂದು ಯೋಗವಿದೆ. ಕಾಂಪ್ರಮೈಸ್ ಮಾಡ್ಕೊಳಕ್ ನೋಡಿ, ಕುಳಿತು ಚರ್ಚೆ ಮಾಡಿ. ಯಾಕಂದ್ರೆ ಸ್ವಲ್ಪ ಗುರು 6ನೇ ಮನೆಗೆ ಬರ್ತಾನೆ ಮೇ 16ರಿಂದ.
ಅದಕ್ಕೋಸ್ಕರ ಹೇಳ್ತಿದ್ದಾನೆ. 2ನೇ ಮನೆ ರಾಹು ಒಂಥರ ಗಾಂಭೀರ್ಯವಾಗಿ ಕಾಣಿಸ್ತೀರಿ, ದಿಢೀರ್ ದುಡ್ಡು, ದಿಢೀರ್ ಸಂಪಾದನೆ. ಶನಿ 2ನೇ ಮನೆಯಿಂದ, ಪಾದ ಶನಿಯಿಂದ ವಿಜಯ ಶನಿಯಾಗಿ ಮಾರ್ಪಾಟಾಗ್ತಾನೆ. ದಾಟ್ ಇಸ್ ದಿ ಕರ್ಮ ಫಲ ದಾತ ವಿಲ್ ಗಿವ್ಸ್ ಯು. ಕೆಟ್ಟವನು ಕೆಟ್ಟು ವಿಪರೀತ ರಾಜಯೋಗ, ಗುರು ಬದಲಾವಣೆ ಬೇರೆ, ಬಾಧೆ ಕೊಡೋವನೇ ಗುರು ನಿಮಗೆ. ಕುಜಾನು ಬಿದ್ದಿದ್ದಾನೆ ನೋಡಿ, ಅಲ್ಲಿ ಕೈಕಾಲು ಮುರ್ಕೊಂಡು ಬಿದ್ದಿದ್ದಾನೆ. ಈಗ 1ನೇ ತಾರೀಕಿಗೆ ಗಮನಿಸಿದ್ರೆ ಕುಜ ನೇರವಾಗಿ ಹಿಂಗೆ ಮಲ್ಕೋಬಿಟ್ಟಿದ್ದಾನೆ. ಒಳ ಹುಟ್ಟಿದವ್ರಿಗೆ ಸ್ವಲ್ಪ ಏನಾದರೂ ತೊಂದರೆಗಳು ಬರ್ಬೋದು, ಸ್ವಲ್ಪ ನೋಡಿಕೊಂಡು. ತುಂಬ ದೊಡ್ಡ ರಿಸ್ಕಿನ ವ್ಯವಹಾರಗಳು ಮಾಡಬೇಡಿ. ಗುರು 6ನೇ ಮನೆಗೆ ಹೋದಾಗ, ಬುಧನ ಮನೆಗೆ ಹೋದಾಗ ಏನು ಮಾಡ್ತಾನೆ ಗೊತ್ತಾ? ಈ ಒಂದು ಅಡ್ಡದಾರಿ ಸಂಪಾದನೆಗೆ ಏನಾದರೂ ಎಳೆದು ಬಿಡ್ತಾನೆ, ಶಾರ್ಟ್ಕಟ್ ಮನಿ. ಈ ಕೆಲವನ್ನ ನಾನು ನೋಡಿದ್ದಾನೆ, ಈ ವ್ಯವಹಾರ ಪರಿಚಯ ಮಾಡಿಸ್ತೇವೆ, ನಮ್ಮ ಮೂಲಕನೇ ಇರ್ತಾರೆ, ಅವರವರೇ ಮಾತಾಡ್ಕೊಬಿಟ್ಟು ಮಾಡ್ಕೊಬಿಟ್ರು, ನಮ್ಮನ್ನು ಪಕ್ಕಕ್ಕೆ ಇಟ್ಬಿಟ್ರು. ತುಂಬ ಜನ ಈ ಏಜೆಂಟ್ಸು, ಕನ್ಸಲ್ಟೆಂಟ್ಸು, ಆಮೇಲೆ ಕಮಿಷನ್ ಏಜೆಂಟ್ಸು ನೋಡಿ ಸರ್, ಅವ್ರಿಗೆ ನಾನೇ ನಿಂತಿದ್ದು, ಬೈಯರು ಸೆಲ್ಲರ್ ನಾನು ನಿಂತೆ. ನೋಡಿದ್ರೆ ಬೈಯರು ಸೆಲ್ಲರು ಇಬ್ರು ಒಂದು ಮನೆ ಬಾಡಿಗೆ ನೋಡಿದ್ದೇವೆ, ನಾನೇ ನೋಡ್ಸ್ಕೊಟ್ಟಿದ್ದಾನೆ. ಮನೆ ಓನರು 1 ತಿಂಗಳು ಕೊಡ್ಬೇಕು ನಮ್ಗೆ ಕಮಿಷನ್, ಮನೆ ಬಾಡಿಗೆಗೆ ಬರೋನು 1 ತಿಂಗಳು ಕಮಿಷನ್ ಕೊಡ್ಬೇಕು. ಇವ್ರು ಮಾತಾಡ್ಕೋಬಿಟ್ರು. ನಮ್ಗೆ ಅವ್ರು ಮೊದಲೇ ಗೊತ್ತಿರೋದು, ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು 15 ದಿನ ಆದ್ಮೇಲೆ ಬಂದು ಇವ್ನ ಮನೆಗೆ ಸೇರ್ಕೊಂಡಿದ್ದಾನೆ. ಒಂದೊಂದು ತಿಂಗಳದ್ದು ಬಾಡಿಗೆ ಉಳಿತಲ್ವಾ? ಆ ರೀತಿ ಅಡ್ಡದಾರಿ ಸಂಪಾದನೆಗಳು ಮಾಡತಕ್ಕಂಥ ವ್ಯಕ್ತಿಗಳು ಪರಿಚಯ ಆಗುತ್ತೆ. ಅಡ್ಡದಾರಿ, ಅಡ್ಡ ಬುದ್ಧಿ ಕಳ್ಕೊಳ್ಳೋದು, ಬೇರೆಯವ್ರು ಏನೋ ಪ್ರಚೋದನೆ, ಇನ್ನೊಂದು, ಈ ಥರದ್ದು ಮಕರ ರಾಶಿಗೆ ಸ್ವಲ್ಪ ನಡೆಸ್ತಕ್ಕಂಥದ್ದು. ಹುಷಾರಾಗಿ ಬೇಡ ಮಕ್ಕಳ. ಶಾರ್ಟ್ಕಟ್ ಮನಿಯೂ ಬೇಡ, ಶಾರ್ಟ್ಕಟ್ ದಾರಿಯೂ ಬೇಡ. ಬೇಡ ತಿನ್ನೋದು. ಇಲ್ಲಿ ನೋಡಿ, ಈ ಬುಟ್ಟಿ ತುಂಬಾ ಹಣ್ಣುಗಳಿದೆ, ಎಷ್ಟು ತಿನ್ಬಲ್ಲ? 1 ಆಪಲ್, 2 ಆಪಲ್ ಹೊಟ್ಟೆ ತುಂಬೈತೆ ನನಗೆ. 2 ಆಪಲ್ ಇಲ್ಲ 2 ಆರೆಂಜು. ಶುಗರ್ ಸ್ಪೈಕ್ ಆಗುತ್ತೆ ಆರೆಂಜ್ ತಿಂದ್ರೆ. ಶುಡ್ ನೋ, ಮೈ ಶುಗರ್ ಮಾನಿಟರ್ ಸೇಸ್. ಇದು ತಿಂದ್ರೆ ಹೆಚ್ಚು, ಇದು ತಿಂದ್ರೆ ಕಡಿಮೆ. ಬೇಡ. ಯೋಚಿಸಿ, ಆಲೋಚಿಸಿ, ಮಂಥನ ಮಾಡಿ, ಎಚ್ಚರಿಕೆ. ಹೌದಲ್ವಾ ಮಕ್ಕಳೇ? ಮಕರ ರಾಶಿ ಪೂರ್ಣ ಕುಂಭ ಯೋಗ, ಆಗಲಾರದ ಕೆಲಸಗಳೆಲ್ಲ ಆಗುತ್ತೆ. ಎಸ್, ವಿಪರೀತ. ಅದು 12ನೇ ಮನೆ ನೋಡ್ತಾನೆ, ಗುರುಭಾವ ಬೇರೆ, ಅಷ್ಟಮದಲ್ಲಿ ಕೇತು, ರಾಜದಂಡನೆ, ಅದೊಂದು ಕೆಲವೊಂದು ಸಮಸ್ಯೆಗಳು ಬರ್ಬೋದು. ಟ್ಯಾಕ್ಸ್ ಸಮಸ್ಯೆಗಳು, ಇನ್ಕಮ್ ಟ್ಯಾಕ್ಸ್ ಸಮಸ್ಯೆಗಳು, ಈ ಥರದ್ದೇನಾದರೂ ದಿಢೀರಂತ ತೀರ್ಥಕ್ಷೇತ್ರ ಯೋಗ, ಪುಣ್ಯಕ್ಷೇತ್ರ ಯೋಗ, ಧರ್ಮಕ್ಷೇತ್ರ ಯೋಗ, ಶಿವಕ್ಷೇತ್ರ ಯೋಗ, ಅಮ್ಮನವರ ಯೋಗ, ಮನೆಯಲ್ಲಿ ಹಬ್ಬ ಹರಿದಿನ ಸಡಗರ ಸಂಭ್ರಮ ಪೂಜೆ. ಎಸ್, ಧನಕ್ಕಂತೂ ತೊಂದರೆ ಇಲ್ಲ, ಸಂಪಾದನೆಗಂತೂ ತೊಂದರೆ ಇಲ್ಲ. 2 ದಾರಿಯ ಸಂಪಾದನೆ, 2 ದಾರಿಯ ಕೆಲಸ ಕಾರ್ಯ ವ್ಯವಸ್ಥೆಗಳು ನಡೆಯತಕ್ಕಂಥ ದಶಾಭುಕ್ತಿಗಳೇನಾದ್ರೂ ಫೇವರಬಲ್ ಆಗಿ ಇದ್ದು ಬಿಟ್ಟರೆ ಮಕರ ರಾಶಿಗೆ ವಿಜಯಮಾಲೆಯೇ. ನೆನಪಿಟ್ಕೊಳ್ಳಿ, ಪಾದ ಶನಿ ಬಿಡುಗಡೆ ಅಂಥದ್ದೊಂದು ವಿಸ್ಮಯ. ಒಂದು ಸ್ವಲ್ಪ ಗುರುದೋಷಗಳಿರೋದ್ರಿಂದ ನನಗೆ ಭಯ. ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಆಲೋಚನೆಗಳು, ತಪ್ಪಾದ ಮಾತುಗಳು, ತಪ್ಪಾದ ಚಿಂತನೆಗಳು. ಎಲ್ಲೋ ಮೇ ಬಿ ದುಡ್ಡಿದೆ, ಗೌರವ ಇಲ್ಲ, ಗೌರವ ಇದೆ, ದುಡ್ಡಿಲ್ಲ. ಈಗ ನೋಡಿ, ಯಾರ್ಯಾರ್ದು ಸ್ಕ್ಯಾಂಡಲ್ಸ್ ಬಂದಾಗ ಯಾರಿಗೂ ಸಂಬಂಧನೇ ಇರಲ್ಲ, ಜೊತೆಲಿರೋರ್ಗೆಲ್ಲ ಕೆಟ್ಟ ಹೆಸರು. ಜೊತೆಲಿ ಇದ್ದಿದ್ದಕ್ಕೆ ಅವ್ರ ಜೊತೆಲಿ ಹೋಗಿದ್ರಂತೆ, ನಮ್ಮನ್ನೆಲ್ಲೋ ಕರೀತಾರೆ, ನಾವು ಅವ್ರ ಜೊತೆಲಿ ಹೋಗ್ತೀವಿ ಬಂಗಾರದ ಅಂಗಡಿಗೆ, ಬಂದ್ಬಿಟ್ವಿ. ಅವ್ರೇನೋ ಮಾಡ್ಕೊಂಡ್ರೆ ಡೀಲ್ ಮುಗಿಸ್ಕೊಂಡ್ರೆ ರವಿಶಂಕರ್ ಗುರುಜಿನೂ ಜೊತೆಲಿದ್ರು, ಅವರೇ ಮಾಡಿಸಿದ್ದು, ಅವ್ರ ಹೆಸರು ನೋಡಿನ ಕೊಟ್ಟಿದ್ದು ಅಂದ್ಬಿಡ್ತಾರೆ ಅಂಗಡಿಯವರು. ಅದನ್ನ ಬೇಕಾದ್ರೆ ಇನ್ನೊಂದು ಟಿವಿ ಮಾಧ್ಯಮ ಅದನ್ನ ಬೇಕಾದ್ರೆ ಇನ್ನೊಂದು ರೀತಿನಲ್ಲಿ ತೋರಿಸೋತರ. ಸೊ ಚೂಸ್ ವೈಸ್ಲಿ ಯುವರ್ ಫ್ರೆಂಡ್ಸ್, ಸರ್ಕಲ್, ಇನ್ವೆಸ್ಟ್ಮೆಂಟ್ಸ್. ವ್ಯಕ್ತಿತ್ವ ಬೇಕಾ, ವ್ಯಕ್ತಿ ಬೇಕಾ, ಇದನ್ನ ಯೋಚನೆ ಮಾಡಿ. ವ್ಯಕ್ತಿ ನೋಡಿ ಸ್ನೇಹ ಮಾಡಬೇಡಿ ಮಕ್ಕಳೇ. ವ್ಯಕ್ತಿಯನ್ನು ನೋಡಿ ಗೆಳೆತನ, ವ್ಯಕ್ತಿಯನ್ನು ನೋಡಿ ವ್ಯವಹಾರ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ವ್ಯಕ್ತಿತ್ವ ನೋಡಿ, ಎಂಥ ವ್ಯಕ್ತಿತ್ವ, ಪರವಾಗಿಲ್ಲ, ಅವನ ಹತ್ರ 10 ರೂಪಾಯಿ ಇದೆ, 10,000ನೇ ಇದೆ, 10 ಲಕ್ಷನೇ ಇದೆ, ಡನ್. ವ್ಯಕ್ತಿತ್ವ ಉಳಿಸ್ಕೊಂಡಿದ್ದಾರೆ ಸಾಕು. ಅವ್ರ ಜೊತೆ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅನ್ನೋ ರೀತಿನಲ್ಲಿ ನಮಗೊಂದು ಗೌರವ. ನನಗೆ ಭಯ ಇರೋದೇ ಅದು. ಈ ಮಕರ ರಾಶಿಗೆ ಈ ರೀತಿ ತಪ್ಪಾದ ವ್ಯಕ್ತಿಗಳ ಪ್ರಚೋದನೆಯಲ್ಲೋ ಪ್ರಲೋಭನೆಯೋ ಪ್ರಬೋಧನೆಯೋ ಈ ತರದ್ದು ಜಂಪಿಂಗ್ ಔಟ್ ಆಫ್ ದಿ ಬಾಕ್ಸ್ ಮಾಡಿಸ್ತಕ್ಕಂಥದ್ದಾಗುತ್ತೆ. ಎಲ್ಲ ತಿಳಿದಿರೋ ಶಕ್ತಿ ನೀವು. ಪ್ರಾಬ್ಲಮ್ ಅದೇ, ಮಕರ ರಾಶಿಗೆ ತಿಳಿಯೋದು ಗೊತ್ತಿಲ್ಲ, ಮಾಡೋಕ್ ಗೊತ್ತಿಲ್ಲ. ನೆನಪಿಟ್ಕೊಳ್ಳಿ, ಮಾಡಲು ಬಿಡುವುದಿಲ್ಲ. ತುಂಬಾ ಶಕ್ತಿ ಇರೋರ್ನ ಮಾಡಲಿಕ್ಕೆ ಬಿಡುವುದಿಲ್ಲ. ಐ ಹ್ಯಾವ್ ಸೀನ್ ಇಟ್. ನಾನು ನೋಡಿದ್ದೇನೆ. ತುಂಬಾ ಶಕ್ತಿ ಇರೋರ್ನ ದೈವ ಫಸ್ಟ್ ಹೊಡೆಯೋದು ಹತ್ತಿರದವರನ್ನೇ.
ನಮಗೆ ಗೊತ್ತಿಲ್ಲದೆ ಯಾರಿಗಾದ್ರೂ ಶೂರಿಟಿ, ಇನ್ನೊಂದು ದುಡ್ಡು ಕೊಡೋದು, ಇವುಗಳಿಗೆಲ್ಲ ಹೋಗ್ಬೇಡಿ. ಅಣ್ಣ ನಮಸ್ತೆ, ರಾಂಗ್ ಪೀಪಲ್ ಸವಾಸ ಬೇಡ. ದಿಢೀರ್ ದುಡ್ಡು ಮಾಡೋಣ, ಇನ್ನೊಂದೇನೋ ಮಾಡೋಣ, ನಿಮ್ ಸುತ್ತಮುತ್ತಲು ತುಂಬ್ಕೋತಾರೆ. ಜಾಗ್ರತೆ. ಪಾದಶನಿ ಏನೋ ಹೋಗ್ತಿದ್ದಾನೆ, ಬಟ್ ಗುರು 6ನೇ ಮನೆಗೆ ಹೋಗ್ತಿರೋದ್ರಿಂದ ಆ ಒಂದು ರಭಸಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಈಗ ಚೆನ್ನಾಗಿ ತುಪ್ಪ ತಿನ್ನಿಸ್ಬಿಡ್ತಾನೆ. ಒಂದ್ ಸ್ವಲ್ಪ ತುಪ್ಪ ತಿನ್ನಿಸ್ಬಿಟ್ಟು ಅದೇನೋ ಹೇಳ್ತಾರಲ್ಲ, ಕೋತಿ ಚೆನ್ನಾಗಿ ಬೆಣ್ಣೆ ತಿನ್ಬಿಟ್ಟು ಮೇಕೆ ಮೂತಿ ಒರೆಸ್ದಾಗೆ ಇಲ್ಲ ನಿಮ್ಮ ಕೈಲೇ ತಿನ್ಸಿ ನಿಮಗೆ ವಾಂತಿ ಬರ್ಸುವಾಗ ಮಾಡಿಬಿಡ್ತಾನೆ. ಅದು ಒಂದು ಎಚ್ಚರಿಕೆ. ಗುರುಗಳ ಜೊತೆಲಿರಿ, ಮನೆ ಹಿರಿಯರ ಮಾತು ಕೇಳಿ. ಯಾರಾದ್ರೂ ಹಿರಿಯರು ಅವ್ರೇನು ಅವ್ರ ಹಿಂದೆ ಮುಂದೆ ನಾ ಹೇಳಿದ್ನಲ್ಲ, ವ್ಯಕ್ತಿ ನೋಡಿ ಹೋಗಬೇಡಿ. ಅವ್ನು ಯಾವ್ದೋ ರೂಪದಲ್ಲಿ ಮೇಲಕ್ಕೆ ಬಂದಿರ್ತಾನೆ ಮಕ್ಕಳೇ, ಮೋಸ ಮಾಡಿ ಬಂದಿರ್ಬೋದು, ಬೇಡವೋ ಬೇಡ, ಅವನ ವ್ಯಕ್ತಿತ್ವ ಸರಿ ಇಲ್ಲ, ಇಸ್ ಅ ರಾಂಗ್ ಎಥಿಕ್ಸ್, ಬಟ್ ಈಸ್ ಅ ಸೆಲೆಬ್ರಿಟಿ, ಬೇಡ ನಮ್ಗೆ. ಈಸ್ ಅ ಡಾನೋ, ಬೇಡ ನಮ್ಗೆ. ಕಲಬೆರಕೆ ಮನುಷ್ಯ, ದೊಡ್ಡ ಕಾರು ಫುಲ್ಲು, ಕೈ ತುಂಬ ಬ್ರೇಸ್ಲೆಟ್, ಬೇಡ ನಮ್ಗೆ ಅಂತ ವ್ಯಕ್ತಿ. ಮಕರಂ ಜಾಗ್ರತಂ. ಮನೆಯಲ್ಲೊಂದು ಸಣ್ಣದಾಗಿ ಆರೋಗ್ಯ ಸಮಸ್ಯೆಗಳು, ಕೆಲವರು ದೊಡ್ಡವರಿಗೆ, ಒಡ ಹುಟ್ಟಿದವರಿಗೆ ನಡೀತಕ್ಕಂಥದ್ದು. ನಿಮಗೆ ತಮ್ಮ ಇಲ್ಲ ಅಣ್ಣ ಇದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ. ಅವರಿಗೆ ತೊಂದರೆ, ಅವರ ವ್ಯವಹಾರ, ಅವರ ಆರೋಗ್ಯ, ಅವರ ಭೂಮಿ, ಅವರ ಮನೆ, ಈ ವಿಚಾರಗಳಲ್ಲಿ ಕೆಲವೊಂದು ಎಳೆದಾಟ ಒದ್ದಾಟ ಆಗತಕ್ಕಂಥ ಸಂಭವವಿದೆ. ವೆರಿ ವೆರಿ ಕೇರ್ಫುಲ್. ಅವ್ರ ಕಡೆ ಕಣ್ಣಲ್ಲಿ ಕಣ್ಣಿಟ್ಟಿರಿ. ಮಕರ ರಾಶಿ ಇದೆ, ಅಲ್ಲೊಂದು ಸಮಸ್ಯೆ ಇದೆ, ಜಾಗ್ರತೆ. ಪುಟ್ಟದಾಗಿ ಆದಷ್ಟು ದಕ್ಷಿಣಾಮೂರ್ತಿ ದೇವಸ್ಥಾನ ಎಲ್ಲಾದ್ರೂ ಇದೆಯಾ, ದತ್ತರ ದೇವಸ್ಥಾನ ಇದೆಯಾ, ರಾಮರ ದೇವಸ್ಥಾನ ಇದೆಯಾ, ನಿಮಗಾದಾಗೆಲ್ಲ ಏಕಾದಶಿಯೋ, ಗುರುವಾರವೋ, ಪುನರ್ವಸು ನಕ್ಷತ್ರದ ದಿನವೋ, ನವಮಿ ತಿಥಿ ದಿನವೋ ಹೋಗಿ ಅಲ್ಲೊಂದು ಸೇವೆ, ಕುಳಿತು ಬನ್ನಿ ಸಾಕು. ಆದಿತ್ಯ ಹೃದಯ ಸ್ತೋತ್ರ ಕೇಳ್ತಾ ಇರಿ, ತುಂಬಾ ಒಳ್ಳೇದು. ಸುಬ್ರಹ್ಮಣ್ಯರ ಆಲಯ, ನರಸಿಂಹ ಆಲಯ, ಇಲ್ಲ ಹನುಮರ ಆಲಯ, 3ರಲ್ಲಿ ಒಂದು ನಿಮಗೆ ಅನುಕೂಲ ಆದಾಗೆಲ್ಲ ಹೋಗಿ ಅಲ್ಲೊಂದು ಪುಟ್ಟ ಬೆಲ್ಲದ ದೀಪ ಹಚ್ಚೋದು, ಅಲ್ಲೊಂದು ಬೆಲ್ಲದಿಂದ ಮಾಡಿರೋ ಪಾಯಸ ಪ್ರಸಾದ ಏನಾದ್ರೂ ಹಂಚಿ ಬರತಕ್ಕಂಥದ್ದು ಸೇವಿಸೋದು ಮಾಡಿ, ಅಲ್ಲೇನಾದ್ರೂ ಸೇವೆ ಮಾಡ್ತಕ್ಕಂಥದ್ದು ಮಾಡಿ. ಧರ್ಮಕ್ಷೇತ್ರಗಳಿಗೆ ಹೋದಾಗ ಒಂದು ರಾತ್ರಿ ಉಳ್ಕೊಳ್ಳಿ, ಅಲ್ಲಿನ ಪ್ರಸಾದ ತಿನ್ನಿ, ಹೋಟೆಲ್ ಪ್ರಸಾದ ತಿನ್ಬೇಡಿ. ರೂಮ್ ಪ್ರಸಾದ ತಿನ್ಕೊಂಡು ಕೂತ್ಕೋಬೇಡಿ. ದೇವಸ್ಥಾನದಲ್ಲಿ ಏನು ಪ್ರಸಾದ ಕೊಟ್ಟಿದ್ರು, ನೀವು ಎಷ್ಟೇ ದೊಡ್ಡವರಾಗಿದ್ದರೂ ಅಲ್ಲಿ ಕುಳಿತು ಆ ಪ್ರಸಾದ, ಆ ಬಾಳೆ ಎಲೆನಲ್ಲೋ ಏನೋ ಒಂದು ಪ್ರಸಾದ, ನಂಜುಂಡೇಶ್ವರ, ಮಹದೇಶ್ವರ, ಧರ್ಮಸ್ಥಳ, ಶಿವಪ್ರಸಾದ, ಅನ್ನಪೂರ್ಣೇಶ್ವರಿ ಪ್ರಸಾದ ಸೇವಿಸ್ಬನ್ನಿ. ಆಯ್ತೋ ಅಂತ ಕಾರ್ಯಗಳಿಗೆ ನಿಮ್ಮ ಶಕ್ತಿ 16, 116, 216, 1016 ಈ ಥರದ್ದೊಂದು ದಾನ ಮಾಡಿ ಬನ್ನಿ. ಸೇವೆಗೆ, ಧರ್ಮ ಕಾರ್ಯಗಳಿಗೆ ದಾನ ಆಗಬೇಕು. ಧರ್ಮ ಕಾರ್ಯಗಳಿಗೆ ಅನಾಥಾಶ್ರಮ, ವೃದ್ಧಾಶ್ರಮ, ಬಡ ಮಕ್ಕಳಿಗೆ ಏನೋ ಒಂದು 4 ಪೆನ್ಸಿಲ್ ಕೊಡಿಸಿ. ಇದು ತಪ್ಪದೆ ನೋಡ್ಕೊಳ್ಳಿ. ಜಾಕ್ಪಾಟ್ ಇಯರ್ ನಿಮಗೆ. ಕುಂಭದ್ರೋಣ ಮಳೆ 1ನೇ ತಾರೀಕು ಅಲ್ಲಿ ನೋಡಿ, ಅಲ್ಲಿ ಶನಿ ಶುಕ್ರ ಹೇಗ್ ಕೂತಿದ್ದಾರೆ ಅಂತ. ಅಬ್ಬಾ. ಲಕ್ಷ್ಮಿ ಅನ್ನೋದು ನಿಮ್ಮನ್ನ ಒಳ್ಳೆ ಮಳೆಗಾಲ ಸುನಾಮಿ ತರ ಬರ್ತಕ್ಕಂಥ ಯೋಗವಿದೆ. ಕಲಾವಿದರಾಗಿದ್ರು ಸರಿ, ಕಲಾ ರಂಗದಲ್ಲಿದ್ರು ಸರಿ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಲು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಸ್ತ್ರೀಯರನ್ನಿಟ್ಟು ಮಾಡಿಸುವಂತ ಉದ್ಯೋಗ, ವ್ಯವಹಾರಗಳು ತುಂಬಾ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವರ್ಷವಾಗಿರುತ್ತೆ. ಬ್ಯೂಟಿಫುಲ್. ಇನ್ನು ಈ ದಿನದ ಭವಿಷ್ಯಕ್ಕೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಧನಿಷ್ಠ ನಕ್ಷತ್ರ, ಮೇಷರಾಶಿ. ಚಂದ್ರ ಕುಜನ್ಸಾರದಲ್ಲಿದ್ದು ಕುಜ ಕೇಂದ್ರದಲ್ಲಿರೋದ್ರಿಂದ ಸ್ವಲ್ಪ ಭಾರವೇ. ಅದರಲ್ಲೂ ಲೀಗಲ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಲಿಕ್ಕರ್ ಡಿಪಾರ್ಟ್ಮೆಂಟ್, ರಿಯಲ್ ಎಸ್ಟೇಟು,
ವೆಹಿಕಲ್ಸು, ವಾಹನ, ಡ್ರೈವರ್ಸು, ಇಂಥ ಒಂದು ರಂಗದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಪರಿಶ್ರಮ, ಬಟ್ ಪರಿಶ್ರಮಕ್ಕೆ ತಕ್ಕಂಥ ಸಂಪಾದನಾ ಗೌರವ. ವೃಷಭ ರಾಶಿ, ಚಂದ್ರ ಕುಜನ್ ಸಾರದಲ್ಲಿರೋದ್ರಿಂದ ಒಡ ಹುಟ್ಟಿದವರು, ಹಿರಿಯರು, ಅಪ್ಪನ ಒಡ ಹುಟ್ಟಿದವರು, ಅಮ್ಮನ ಒಡ ಹುಟ್ಟಿದವರು, ಭೂಮಿ ತಗಾದೆಗಳು, ಇಲ್ಲ ಅವರಿಂದ ಕಿರಿಕಿರಿಗಳು, ಇಲ್ಲ ಮನೆ ಕಟ್ಟೋದು, ತಗೊಳ್ಳೋದು, ಮಾರೋದು, ಹೈ ರಿಸ್ಕೋ, ಇಲ್ಲ ಹಿರಿಯರಿಗೆ ಅನಾರೋಗ್ಯ ಸಮಸ್ಯೆಗಳು ಒಂಚೂರು ಭಾರ ಆಗ್ತಕ್ಕಂಥದ್ದಾಗುತ್ತೆ. ಅವ್ರ ಕಡೆ ಗಮನ ಇರಲಿ. ಮನೇಲಿ ಒಂದು ಮಹಾಮೃತ್ಯುಂಜಯ ಜಪ ಮಾಡ್ಕೊಳ್ಳಿ, ಕೇಳಿ, ಆಲಿಸಿ. ಮಿಥುನ ರಾಶಿ, ತಗಾದೆ ಉಂಟು, ಹುಷಾರು. ಏನಾದ್ರೂ ಒಂದು ಟೆನ್ಷನ್, ಕಿರಿಕಿರಿ, ಓಡಾಟ, ಸುತ್ತಾಟ, ಕೆಲ್ಸದ ಕಿರಿಕಿರಿ, ಇಲ್ಲ ಮನೆ ಕಿರಿಕಿರಿ, ಇಲ್ಲ ದಾರಿಲ್ ಕಿರಿಕಿರಿ, ಅನಗತ್ಯ ನಾಯಿಗಳ ಬೊಗಳುವಿಕೆ ಇರ್ತಾರೆ. ಬರೀ ಕುಡ್ದು ನಮ್ಮ ಆಫೀಸ್ ಹತ್ರ ಒಬ್ಬ ನಿಲ್ಸ್ಬಿಟ್ಟಿದ್ದಾನೆ, 2 ಗಾಡಿ ನಿಲ್ಸೋಕ್ ಜಾಗ ಇಲ್ಲ ಮನೆ ಹತ್ರ. ತೆಗಿಯೋ ಅಂದ್ರೆ ರಸ್ತೆಯ ನಿಮ್ಮ ಅಪ್ಪಂದ ಕೊಂಡ್ಕೊಳಕ್ ಹೇಳು ಅಂತ. ಏನ್ ಮಾಡ್ತೀರಿ? ಮನೆ ಇರೋದು ಅಲ್ಲಿ, ತಗೊಬಂದು ನಿಲ್ಸಿರೋದು ಇಲ್ಲಿ. ಅವ್ರ ಮನೆ ಮುಂದ್ಗಡೆ ನಿಲ್ಸ್ಕೋಬೇಕಲ್ವಾ? ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಬದುಕ್ಬೇಕ ಮಕ್ಕಳೇ? ನಮ್ ಸೆಕ್ಯೂರಿಟಿ ಸರ್ ಏನ್ ಮಾಡ, ನಾಯಿಗಳಿಗೆಲ್ಲ ಉತ್ತರ ಕೊಡ್ತಾ, ಬೊಗಳೋ ನಾಯಿಗೆಲ್ಲ ನಿಂತ್ಕೊಂಡು ನಾವು ಬಿಟ್ಟಾಕು, ಅವನು ಶಾಶ್ವತ ಅಲ್ಲ, ನಾನು ಶಾಶ್ವತ ಅಲ್ಲ, ಬಿಡು, ಕಾಲವೇ ಉತ್ತರಿಸುತ್ತದೆ ಅದಕ್ಕೆ ಅಂತ. ನಾನು ಅನ್ನೋರು ಎಷ್ಟು ಜನ ಈ ಒಂದು ವಸುಂಧರೆ ವಾಪಸ್ ಕರ್ಕೊಂಡ್ಬಿಟ್ಟಿದ್ದಾಳೆ ಅನ್ನೋದು ಗೊತ್ತು. ಬೂದಿ ಕೂಡ ಉಳಿಯಲ್ಲ ಪೆದ್ರುಗಳಿಗೆ. ಈ ರೀತಿ ಮಕ್ಕಳೇ ಸುಮ್ಮನಿದ್ದು ಬಿಡಿ. ಕಂಟ್ರೋಲ್ ಯುವರ್ ಮೈಂಡ್ ಟುಡೇ, ಕಂಟ್ರೋಲ್ ಯುವರ್ ಮೌತ್, ಕಂಟ್ರೋಲ್ ಯುವರ್ ಡೆಸ್ಟಿನಿ. ಪ್ರಯಾಣ ಹುಷಾರು. ಕರ್ಕಾಟಕ ರಾಶಿ, ಬ್ಯೂಟಿಫುಲ್ ಡೇ. ಸ್ವಲ್ಪ ಪರಿಶ್ರಮ ಅಷ್ಟೇ ವೃತ್ತಿಪರವಾಗಿ. ಸ್ವಲ್ಪ ಹೊರೆ ಅನ್ಸುತ್ತೋ, ಇನ್ನೂ ಓಡಲೇಬೇಕು. ಹೊಟ್ಟೆ ಅಂದಮೇಲೆ ನಮ್ಮ ಹಸುವೆ ಅದು ಬಿಡುತ್ತಾ, ಪ್ರತಿ 4 ಗಂಟೆಗೆ ಅಲಾರಾಮ್ ಹೊಡಿತಾ ಇರುತ್ತೆ, ಡಮಾಲ್ ಡಿಮಿಲ್ ಡಮಾಲ್ ಡಿಮಿಲ್ ಅಂತ. ಹೌದಲ್ವಾ? ಪ್ರತಿ 4ರಿಂದ 5 ಗಂಟೆಗೆ ಬಿಡೋದಿಲ್ಲ ಅದು. ಆ ರೀತಿ. ಸೊ ಉದರ ನಿಮಿತ್ತಂ ಬಹುಕೃತ ಪ್ರಯತ್ನಂ, ಹಲವಾರು ಪ್ರಯತ್ನಗಳು ಮಾಡ್ಬೇಕಾಗುತ್ತೆ. ಬಟ್ ಯಶಸ್ಸು ಪಡಿತೀರಿ, ತೊಂದರೆ ಏನಿಲ್ಲ, ಸಕ್ಸಸ್ ಉಂಟು. ಇನ್ನು ಸಿಂಹರಾಶಿ, ಚಂದ್ರ ಕುಜನ್ ಸಾರದಲ್ಲಿ ಬ್ಯೂಟಿಫುಲ್ ಆಗಿದ್ದಾನೆ. ಬಟ್ ಕುಜ ನೀಚನಾಗಿರೋದ್ರಿಂದ ಏನೋ ಒಂಥರ ಧೈರ್ಯ ಹುಡುಗಿದಾಗೆ ಮೇಲ್ನೋಟಕ್ಕೆ ನೋಡಿದ್ರೆ ಕೊಟ್ಟಪ್ಪ ನಾನಿರೋದು ಹಿಂಗೆ ಕಣಪ್ಪ ಅಂತ ಹಿಂಗೆ ಕಾಣಿಸ್ತೀರಿ. ಅಲ್ಲೆಲ್ಲೋ ಡುಬ್ಕಾ 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 ಅನ್ನತಕ್ಕಂಥ ಭಾವಾರ್ಥಗಳ ಒಂದು ಆಂತರ್ಯಗಳ ಒಂದು ಗಾಬರಿ ಅಷ್ಟೇ. ಏನೂ ಆಗೋಲ್ಲ. ವಿಜಯಂ. ಖರ್ಚು ಸ್ವಲ್ಪ ಜಾಸ್ತಿ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಜವಾಬ್ದಾರಿಗೋಸ್ಕರ ಅಷ್ಟೇ. ಇನ್ನು ಕನ್ಯಾ ರಾಶಿ, ಕುಜ ಲಾಭದಲ್ಲಿದ್ದಾನೆ, ಚೆನ್ನಾಗಿದ್ದಾನೆ. ಚಂದ್ರ ಕುಜನ್ ಸಾರದಲ್ಲಿದ್ದು ಟೆನ್ಷನ್ ಇಡ್ತಾನೆ. ಭೂಮಿ ವಿಚಾರವೋ, ಮನೆ ವಿಚಾರವೋ, ಯಾವುದೋ ಒಂದು ಗಾಡಿ ವಿಚಾರವೋ, ಇನ್ವೆಸ್ಟ್ಮೆಂಟ್ ವಿಚಾರವೋ ತುಂಬಾ ದಿನಗಳಿಂದ ಎಳೀತಿದೆ. ಇವತ್ತು ಕೂಡ ಆ ಥರ ಒಂದು ತಲೆನೋವುಗಳು, ಎಳೆದಾಟ ಭಾವವಿದ್ದರೂ ಸಕ್ಸಸ್ ಪಡಿತೀರಿ. ಒಂದು ಸುಬ್ರಹ್ಮಣ್ಯರು ಒಂದು ಪುಟದಾಗಿ ಒಂದು ಹರಕೆಯ ಸಂಕಲ್ಪ, ಘಾಟಿ, ಕುಕ್ಕೆ, ನಮ್ಮ ರಾಮನಾಥೇಶ್ವರ, ಈ ಥರದ್ದು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಬರ್ತಾನೆ, ನಿನಗೊಂದು ಸೇವೆ ಕೊಡ್ತಾನೆ ಅಂತ ದಾರಿ ಮಾಡಿಸ್ತಾನೆ. ತುಲಾ ರಾಶಿ, ಸ್ವಲ್ಪ ಕೋಪೋದ್ರಿಕ್ತರಾಗಿರ್ತೀರಿ. ಎಚ್ಚರಿಕೆ. ಬೇರೆಯವರಿಂದಲೋ, ಇಲ್ಲ ನಿಮ್ಮ ಕೆಲಸ ಏನೊಬ್ರು ತೃಪ್ತಿ ಕೊಡಲ್ಲ, ಮೇಲಾಧಿಕಾರಿಗಳಿಗೆ, ಇಲ್ಲ ನಿಮ್ಮ ಕೆಳಗಿನ ವ್ಯಕ್ತಿಗಳು ನಿಮ್ಮ ವೇಗಕ್ಕಿರೋದಿಲ್ಲ, ಅದು ನಿಮ್ಗೆ ಟೆನ್ಷನ್ ಸ್ವಲ್ಪ ಕೊಡ್ತಕ್ಕಂಥದ್ದಾಗುತ್ತೆ. ಆದರೂ ದೇವಿ ಅನುಗ್ರಹ ಇದೆ. ಮನೆ ಹತ್ರ ಯಾವುದಾದ್ರೂ ಗೋಪುರವಿರುವ ಗ್ರಾಮದೇವಿ ಗೋಪುರ ದರ್ಶನ ಆದ್ರೂ ಮಾಡ್ಕೊಂಡು ಹೋಗಿ, ಟೈಮ್ ಇದ್ರೆ ಅಲ್ಲೊಂದು ದೀಪ ಆದ್ರೂ ಹಚ್ಚೋಗಿ. ಎಂತ ವಿಘ್ನ ಇದ್ರು, ತೊಂದರೆ ಇದ್ರು ಇವತ್ತು ಗೆದ್ದು ಬಲ್ತೀವಿ. ವೃಶ್ಚಿಕ ರಾಶಿ, ಗೋಪುರವೇ ನೀವು. ಚಂದ್ರ ಕುಜನ್ ಸಾರ, ಕುಜ ಭಾಗ್ಯದಲ್ಲಿ ಕುಳಿತಿದ್ದಾನೆ. ನೇರ ದೃಷ್ಟಿ, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್, ಭೂಮಿ, ರಿಯಲ್ ಎಸ್ಟೇಟು, ವಾಹನಗಳು, ಯಾವುದೇ ವ್ಯವಹಾರವಾದರೂ ಏನ್ ಕಷ್ಟ ಪಡ್ತೀರಿ ಇವತ್ತು, ಕಷ್ಟಕ್ಕೆ ಡಬಲ್ ಪರಿಹಾರ, ಪ್ರತಿಫಲ ಸಿಗತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ವಿಶೇಷವಾಗಿ ಧನುಸ್ಸು ರಾಶಿ,
ಚಂದ್ರ ಕುಜನ್ ಸಾರ ಅದ್ಭುತ, ಬಟ್ ಕುಜ ನೀಚ ಇರೋದ್ರಿಂದ ಕಷ್ಟಪಟ್ಟು ತಗೋಬೇಕಷ್ಟೆ. ಎಲ್ಲರೂ ಒಂದು ಪಟ್ಟು ಹಾಕಿ ಒಂದು ಪಟ್ಟು 8 ಅವರ್ ದುಡಿದು 8 ಅವರ್ ಸಂಬಳ ಅಂದ್ರೆ ನೀವು ಇವತ್ತು ಸ್ವಲ್ಪ 16 ಅವರ್ ಕಷ್ಟಪಟ್ಟು 8 ಅವರ್ದು ಒಂದು ಪ್ರಭಾವ. ಯಾರು ದುಷ್ಟರು ನಿಮ್ಮ ಮೇಲೆ, ನಿಮ್ಮ ಏಳಿಗೆಯ ಮೇಲೆ ಕಣ್ಣಿಟ್ಟಿದ್ದಾರೆ, ದುಡುಕಬೇಡಿ, ಜಾಗ್ರತೆ. ಮದುವೆ ವಿಚಾರ, ಕುಟುಂಬ ವಿಚಾರ, ದಾಂಪತ್ಯ ವಿಚಾರದಲ್ಲಿ ಸ್ವಲ್ಪ ಕದಲಿಕೆಗಳಿದ್ರೆ ಸ್ವಲ್ಪ ಡಿಲೇ ಮಾಡಿ, ನಿಧಾನ ಮಾಡಿ, ಎಕ್ಸ್ಪರ್ಟ್ಸ್ನ ಕೇಳಿ ಹೆಜ್ಜೆ ಇಡಿ. ಇನ್ನು ವಿಶೇಷವಾಗಿ ಮಕರ ರಾಶಿ, ಸ್ವಲ್ಪ ಎಚ್ಚರಿಕೆ. ಚಂದ್ರ ಕುಜನ್ ಸಾರ ವಾಗ್ವಾದ, ಜಗಳ, ಕಿರಿಕಿರಿ, ಟೆನ್ಷನ್. ಸುಖಕಾರಕ ಚಂದ್ರ ನಿಜವೇ, ತೃಪ್ತಿಕಾರಕ ಚಂದ್ರ ನಿಜವೇ, ಆದ್ರೆ ಕುಜನ್ ಸಾರದಲ್ಲಿದ್ದು ಕುಜ ನೀಚನಾಗಿರೋದ್ರಿಂದ ಎದುರುಗಡೆಯವರಿಂದ ತಪ್ಪು ಲೆಕ್ಕಾಚಾರಗಳು, ತಪ್ಪು ಇನ್ವೆಸ್ಟ್ಮೆಂಟ್, ತಪ್ಪು ಪ್ಲಾನಿಂಗ್, ತಪ್ಪು ಪ್ರೊಜೆಕ್ಷನ್ ಇಂದ ಪೆಟ್ಟು ತಿಂದ್ಬಿಡ್ತೀರಿ. ಸೊ ಅದರಿಂದ ದುಡುಕಬೇಡಿ. ನೀವು ಅಷ್ಟೇ ಕೇಳಿ ಮಾಡಿ ಸಕ್ಸಸ್. ಇನ್ನು ಕುಂಭರಾಶಿ, ಚಂದ್ರ ಕುಜನ್ ಭಾವದಲ್ಲಿದ್ದು ಕುಜ ನೀಚನಾಗಿರೋದ್ನ ವಿಪರೀತ ರಾಜಯೋಗ. ಉದ್ಯೋಗ, ವೃತ್ತಿ, ಕುಟುಂಬ, ಓಡಾಟ, ಸುತ್ತಾಟ ಇವೆಲ್ಲವುಗಳಲ್ಲೂ ಸಕ್ಸಸ್ ಪಡೆಯತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ ಕುಂಭರಾಶಿಯವರಿಗೆ, ಅದ್ಭುತವಾಗಿದೆ. ಭೂಮಿ ವಿಚಾರ, ಮನೆ ವಿಚಾರ, ವಾಹನ ವಿಚಾರ, ವೃತ್ತಿ ವಿಚಾರ ಅದ್ಭುತವಾಗಿದೆ. ನಿಮ್ಮ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೆ. ಇನ್ನು ಮೀನರಾಶಿ, ವಿಶೇಷವಾಗಿ ಚಂದ್ರ ಲಾಭದಲ್ಲಿ, ಕುಜನ್ ಸಾರ, ಕುಜ ಪಂಚಮದಲ್ಲಿ, ಬ್ಯೂಟಿಫುಲ್, ಚೆನ್ನಾಗಿದೆ. ಗೌರವಕ್ಕೆ ಸಂಬಂಧಿತ ಆ ಒಂದು ಹೆಸರು, ಕೀರ್ತಿ, ಪ್ರತಿಷ್ಠೆ ಉಳಿಸಿಕೊಳ್ಳುವಂತ ಕೆಲಸಗಳು ಮಾಡಿ ತುಂಬಾ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಎತ್ತರದ ಕಡೆ ಗಮನ ಕೊಡಿ, ದಾರಿ ಮರಿಬೇಡಿ. ನಮಗೆಲ್ಲೋ ಗೊತ್ತಿಲ್ಲದ ಯಾರೋ ನಮಗೊಂದು ನೆರಳು ಕೊಟ್ಟಿರ್ತಾರೆ. ಅನ್ನದ ನೆರಳು, ವಿದ್ಯೆಯ ನೆರಳು, ಜ್ಞಾನದ ನೆರಳು, ಬದುಕಿನ ನೆರಳು. ನಾವೇನ್ ಗೊತ್ತಾ, ಈ ಹೊಲಸು ನಾಳೆಗೆ, ಈ ಹೊಲಸು ಬುದ್ಧಿ, ಕಂಟ್ರೋಲ್ ಯುವರ್ ಮೈಂಡ್, ಕಂಟ್ರೋಲ್ ಯುವರ್ ಮೌತ್ ಅಂತೀವಲ್ವಾ. ವಿ ಆರ್ ಬಿಕಮ್ ಸೆಲ್ಫಿಶ್. ಇವತ್ತು ನಮ್ಮನ್ನು ಆ ಥರದ್ದೇ ಪ್ರಚೋದನೆ ಹೇಳ್ದಲ್ಲ, ಜನವರಿ ಒಂದು ಪಾರ್ಟಿ ಮಾಡ್ತಾನೆ ಅನ್ನೋ ಥರ ನಿಮ್ಮ ಮೇಲೆ ಆ ಥರದ ಪ್ರಚೋದನೆಗಳು ಸ್ವಲ್ಪ ಆಗ್ಬಿಡ್ತವೆ. ಜಾಗ್ರತೆ. ಯಾಕಂದ್ರೆ ಕುಜ ನೀಚನಾಗಿದ್ದಾನೆ, ಶನಿಯು ಸಾರದಲ್ಲಿದ್ದಾನೆ, ಶನಿ ಗುರು ಸಾರದಲ್ಲಿದ್ದಾನೆ, ಗುರು ವಕ್ರನಾಗಿದ್ದಾನೆ. ವೆರಿ ಕೇರ್ಫುಲ್. ಅದು ಬಿಟ್ರೆ ಫ್ಯಾಂಟಾಸ್ಟಿಕ್, ಬ್ಯೂಟಿಫುಲ್ ಡೇ, ಸಕ್ಸಸ್ಫುಲ್ ಡೇ. ಏನು ಹೆಸರನ್ನು ಉಳಿಸ್ಕೊಳ್ಳುವಂಥ ಕೆಲಸ ಕಾರ್ಯಗಳು ಮಾಡ್ತೀರಿ, ವಿಜಯ ಪ್ರಾಪ್ತಿಯೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.